ಒಂದು ಮಾತಿದೆ ಕನ್ನಡದ ಬರವಣಿಗೆಯಲ್ಲಿ ಏನಂತಂದರೆ, ಕುಮ್ಮಿಯವರು ಅಲ್ಲಾಡದೇ ಸುಮ್ಮನೆ ಕೂತರು, ಅವ್ರು ಅಲ್ಲಾಡೋದೇ ಬೇಡ, ಸುಮ್ಮನೆ ಕೂತ್ರೂ ಎಚ್ಚರ ತಪ್ಪಿ ಕೂತ್ಕೊಂಡ್ರು ಕೂಡ ನಾವ್ಯಾರೂ ಕಲ್ಪಿಸಲಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಘಟನೆಗಳು ಅವ್ರಿಗೆ ಕಾಣಿಸ್ತಾ ಇರ್ತದೆ ಅಂತ. ಕುಮ್ಮಿಯವರು ಹಾಗೆ ಅಕ್ಷರವನ್ನು ಕುಣಿಸ್ತಾರೆ, ಭಾಷೆಯನ್ನು ಬಳಕಿಸ್ತಾರೆ ಮತ್ತು ಬ್ಲೆಂಡ್ ಮಾಡ್ತಾರೆ. ಬ್ಲೆಂಡ್ ಮಾಡಿ ಇಟ್ಟು ನಮ್ಮ ಎದುರುಗಡೆ ಹೊಸ ಲೋಕವೊಂದನ್ನು ಆಶ್ಚರ್ಯಕರವಾಗಿ ತರ್ತಾರೆ. ಯಾವುದನ್ನು ನಾವು ಅಧೋಲೋಕ ಅಂತ ಕರೆದ್ನೋ, ಯಾವುದನ್ನು ಅವ್ಯಕ್ತ ಅಂತ ಕರೆದ್ನೋ, ಅದೇ ಬಗೆಯ ಒಂದು ಅವ್ಯಕ್ತವಾದ ಒಂದು ವಿವೇಕ ಆಪಿಲ್ ಕಥೆಯಲ್ಲಿ ಮುಂದುವರಿತದೆ. ಕುಮ್ಮಿಯವ್ರನ್ನ ಅನುಸರಿಸಿ ಬರೆಯೋಕ್ಕೆ ಹೋಗಿ ಕೈ ಚೆಲ್ಲಿ ಬೇಡ ಅಂತ ಕೈ ಬಿಟ್ಟಾರೆ. ಯಾಕೆಂದರೆ ಆಗಲ್ಲ, ನಿಮಗೆ ಒಳಗಡೆಯಿಂದ ಇಲ್ಲದೆ ಹೋದರೆ, ಅನುಭವವೇ ದಕ್ಕದೆ ಹೋದರೆ, ನಿಮ್ಮ ಕಾಲೇ ಆ ಕೇರಿಗೆ ಹೋಗಿಲ್ಲ ಅಂದರೆ ಆ ಕೇರಿ ಕಥನವನ್ನು ಹೆಂಗೆ ಬರೀತೀರಿ? 31 ವರ್ಷದ ಹಿಂದೆ ನಾನು ಜೂನಿಯರ್ ಕಾಲೇಜ್ ಲೆಕ್ಚರರ್ ಆಗಿದ್ದಾಗ ಬರಗೂರು ರಾಮಚಂದ್ರಪ್ಪನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಸ್ವಲ್ಪ ನಮ್ಮಂಥ ಕಿರಿಯ ವಯಸ್ಸಿನ ಹುಡುಗರನ್ನೆಲ್ಲ ಆಯ್ಕೆ ಮಾಡಿ ಕರ್ನಾಟಕದಾದ್ಯಂತ ಕನ್ನಡ ಸಾಹಿತ್ಯದಲ್ಲಿ ಪುನರ್ಮೌಲೀಕರಣ ಯೋಜನೆ ಅಂತ ಒಂದು ಯೋಜನೆಯನ್ನು ರೂಪಿಸಿದರು. ಜೊತೆಗೆ ಒಂದು 32 ಉಪಸಂಸ್ಕೃತಿ ಮಾಲೆಗಳನ್ನು ತರಬೇಕು ಅನ್ನುವ ಭಾಳ ದೊಡ್ಡ ಆಕಾಂಕ್ಷೆಯಿಂದ ನಮ್ಮಂಥ ಕಿರಿಯವರನ್ನೆಲ್ಲ ಸೇರಿಸ್ಕೊಂಡು ಬೆಂಗಳೂರಿನಲ್ಲಿ ಒಂದು 2-3 ತಿಂಗಳ ಕಾಲ ಟ್ರೈನಿಂಗನ್ನು ಕೊಡ್ತಾನೆ ಪುಸ್ತಕಗಳನ್ನು ತರ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆದದ್ದು ಕುಮ್ಮಿ ಸರ್ ಅವರು, ಚಕ್ಕೆರೆ ಶಿವಶಂಕರ್, ಭಾಳ ದೊಡ್ಡ ಹಿರಿಯ ರಂಗಾರೆಡ್ಡಿ ಕೋಡಿರಾಂಪುರ ದಿವಂಗತರು. ಸೊ ತುಂಬ ಜನ ಪರಿಚಯ ಆದರು. ನಾನು ತುಂಬ ಕಿರಿಯ, ರಾಜಪ್ಪ ದಳವಾಯಿ ನನಗೆ ಅಲ್ಲಿ ಪರಿಚಯಿಸಿದವರು. ಆವತ್ತು ನಾನೊಂದು ಮದುವೆ ಆಗ್ತಿದ್ದೀವಿ ಸರ್, ನಾವೊಂದಿಗೆ ಅಂತರ್ಜಾತಿ ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳಿದ್ದೆ ಅಷ್ಟೇ. ಒಂದು ಪತ್ರ ಹಾಕಿದ್ದೆ, ಒಂದು 15 ಪೈಸೆ ಕಾರ್ಡ್ದು ಒಂದು ಪತ್ರ ಹಾಕಿದ್ದೆ. ನನ್ನ ಮದುವೆ ದಿನ ಕುಮ್ಮಿಯವರು ಕರ್ನೂಲು ಜಿಲ್ಲೆಯ ಗುಳ್ಳೆಮ್ಮಿಂದ ಈ ಶಿವಮೊಗ್ಗಕ್ಕೆ ನನ್ನ ಮದುವೆಗೆ ಬಂದಿದ್ದರು. ನನಗೆ ಎಷ್ಟು ಆಶ್ಚರ್ಯ ಮತ್ತು ಪರಮಾನಂದ ಆಗಿತ್ತು ಅಂದರೆ ನಾನು ಈಗ ಅದನ್ನು ಹೇಳಲಾರೆ. ಎಷ್ಟು ಸರಳವಾಗಿ ಇರಬಲ್ಲರು ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಎಷ್ಟು ಅಧೋಲೋಕದ ಜಗತ್ತನ್ನು ಎತ್ಕೊಂಡು ಬಂದು ಬರೆಯಬಲ್ಲರು ಅನ್ನೋದಕ್ಕೆ ಅವರ ಸಾಹಿತ್ಯದ ಕೃತಿಗಳು ಉದಾಹರಣೆ. ಆ ಎರಡನ್ನು ನಾನು ಸವಿದಿದ್ದೀನಿ. ತುಂಬ ಸಂದರ್ಭಗಳಲ್ಲಿ ಅವ್ರ ಜೊತೆಗೆ ಓಡಾಡಿದ್ದೀನಿ, ಸವಿದಿದ್ದೀನಿ. ಕುಮ್ಮಿಯವರ ಸೃಜನಶೀಲವಾದ ಸಂವೇದನೆಗೆ ದಕ್ಕುವ ಲೋಕನೇ ಬೇರೆ. ಕನ್ನಡ ಸಾಹಿತ್ಯದ ಸಂವೇದನೆಗಳಿಗೆ ದಕ್ಕುವ ಲೋಕ ಬೇರೆ ಆದರೆ, ಅದು ಒಂದು ವಜೆ ಆದರೆ, ಅದು ಒಂದು ದಾರಿ ಆದರೆ, ಕುಮ್ಮಿಯವ್ರದ್ದು ಮತ್ತೊಂದು ದಾರಿ ಇದೆ. ಅದೇನು ಅಂದರೆ, ಅವ್ರು ಕಾಣುವ ವ್ಯಕ್ತಿಯಲ್ಲಿ ಮತ್ತು ಮಾತಿನಲ್ಲಿ, ಜೀವನದಲ್ಲಿ ಹಾಗೂ ಅವರು ಓಡಾಡುವ ನೆಲದಲ್ಲಿ ಅವ್ರದ್ದೇ ಆದ ದಾರಿಯನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಯಾವುದನ್ನು ಸ್ಪರ್ಶಿಸಬೇಕು, ಯಾವುದನ್ನು ನಾನು ಎತ್ಕೋಬೇಕು, ಯಾವುದು ಅವ್ಯಕ್ತವಾಗಿದೆ, ಯಾವುದು ಅಧೋಲೋಕದಲ್ಲಿದೆ, ಯಾವುದು ಇಲ್ಲಿಯವರೆಗೆ ಕಣ್ಮರೆಯಾಗಿ ಕೂತಿದೆ ಅನ್ನೋದ್ರ ಮೇಲೆ ತಮ್ಮ ಒಂದು ಆಲೋಚನಾ ಕ್ರಮವನ್ನು ವಿಸ್ತರಿಸುವ, ಅಂದರೆ ಕನ್ನಡದ ಸಂವೇದನೆಗಳ ಇನ್ನೊಂದು ಮಗ್ಗಲನ್ನು ಪ್ರವೇಶಿಸುವ ಬರಹಗಾರರಲ್ಲಿ ಕುಮ್ಮಿಯವರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಅಂತ ನನಗೆ ಅನಿಸೋದು. ಒಂದು ಮಾತಿದೆ ಕನ್ನಡದ ಬರವಣಿಗೆಯಲ್ಲಿ ಏನಂತಂದರೆ, ಕುಮ್ಮಿಯವರು ಅಲ್ಲಾಡದೇ ಸುಮ್ಮನೆ ಕೂತರು, ಅವ್ರು ಅಲ್ಲಾಡೋದೇ ಬೇಡ, ಸುಮ್ಮನೆ ಕೂತ್ರೂ ಎಚ್ಚರ ತಪ್ಪಿ ಕೂತ್ಕೊಂಡ್ರು ಕೂಡ ನಾವ್ಯಾರೂ ಕಲ್ಪಿಸಲಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಘಟನೆಗಳು ಅವ್ರಿಗೆ ಕಾಣಿಸ್ತಾ ಇರ್ತದೆ ಅಂತ. ನಾವ್ಯಾರೂ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯವಾಗದಿರುವ ಘಟನೆಗಳು ಅವ್ರಿಗೆ ಕಾಣಿಸ್ತಾ ಇರ್ತದೆ ಅಂತ. ಅದನ್ನು ನೀವು ಅವರ ಟೈಟ್ಲ್ಗಳನ್ನು ನೋಡ್ಬೋದು. ಅವ್ರ ಪುಸ್ತಕದ ಟೈಟ್ಲ್ಗಳನ್ನು ನೋಡಿದ್ರೇ ನಿಮ್ಗೆ ಅನ್ನಿಸ್ತದೆ. ಬಳ್ಳಾರ ವಿಚಿತ್ರಂ ಅಂತ ಒಂದು ಪುಸ್ತಕ ಇದೆ, ರಾಯಲಸೀಮು ಅಂತ ಒಂದು ಪುಸ್ತಕ ಇದೆ, ಆಯಿತಾ. ಅವರು ಇಡುವ ಹೆಸರುಗಳು, ಕತೆಗಳಿಗಿಡುವ ಹೆಸರುಗಳು ಮತ್ತು ಅವರು ಕಥೆಯಲ್ಲಿ ಬರುವ ಪಾತ್ರಗಳು, ಅವೆಲ್ಲವನ್ನು ನೋಡಿದ್ರೆ ನಮ್ಗೆ ಅನಿಸೋದು ಏನಂತಂದರೆ ಕರೆಕ್ಟಾಗಿ ಸರಿ ಇದೆ. ಅಂದರೆ ನಮಗೆ ಕಾಣದೇ ಇರುವ ಒಂದು ಲೋಕವನ್ನು ಘಟಿಸದೇ ಇರುವ, ನಮಗೆ ಎಂದೆಂದೂ ಸಾಧ್ಯವಿಲ್ಲ ಅಂಥದ್ದು ಘಟಿಸಲಿಕ್ಕೆ, ಅಂಥದ್ರ ಕಡೆಗೆ ಅವರ ಕಣ್ಣು ಹೆಚ್ಚು ತರ್ಕೊಳ್ತದೆ. ಅಕ್ಷರಗಳು ಅವ್ರ ಜೊತೆಗೆ ಕುಣಿದು ಬರ್ಸ್ಕೊಳ್ತಾರೆ. ಎಷ್ಟು ಈಗ ತಾನೇ ಹೇಳಿದ್ರಲ್ಲ ಬರೀತಾರೆ ಅಂತ, ಹಾಗೆ ಅಕ್ಷರಗಳೇ ಕುಣಿತವೆ ಅವರ ಎದುರುಗಡೆ, ಕುಣಿದು ಬರೀತಾರೆ. ಮಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಏನಂತಂದರೆ, ಈ ಕುಣಿದು ಬಾರಿ ಅಂತ ಒಂದೇನು ಹಾಡಿದಿಲ್ಲ, ಪ್ರಸಿದ್ಧವಾದ ಹಾಡು. ಅವರು ಅಕ್ಷರಕ್ಕದನ್ನ ಬ್ಲೆಂಡ್ ಮಾಡ್ತಾರೆ, ಕುಣಿದು ಬಾರೆ ಅಂತ ಅಕ್ಷರವನ್ನು ಕರೀತಾರೆ. ಅಂದರೆ ಒಂದು ಅಕ್ಷರವೇ ಸಿಗದೆ ಒಂದು ಲೋಕದಲ್ಲಿ ನರಳಾಡ್ತಾ ಇರುವ ಒಂದು ದೊಡ್ಡ ಸಮುದಾಯ ಇದೆಯಲ್ಲ ಭಾರತದಲ್ಲಿ, ಅವರು ಅಕ್ಷರವನ್ನು ಕಷ್ಟಪಟ್ಟು ಗಳಿಸೋದಲ್ಲ, ಕುಣಿಸಿ ಅಕ್ಷರವನ್ನು ಬಳಸಬೇಕು ಅನ್ನೋದು ಮೊಗಳ್ಳೆಯ ಮಾತು.
ಕುಮ್ಮಿಯವರು ಹಾಗೆ ಅಕ್ಷರವನ್ನು ಕುಣಿಸ್ತಾರೆ, ಭಾಷೆಯನ್ನು ಬಳಕಿಸ್ತಾರೆ ಮತ್ತು ಬ್ಲೆಂಡ್ ಮಾಡ್ತಾರೆ. ಬ್ಲೆಂಡ್ ಮಾಡಿ ಇಟ್ಟು ನಮ್ಮ ಎದುರುಗಡೆ ಹೊಸ ಲೋಕವೊಂದನ್ನು ಆಶ್ಚರ್ಯಕರವಾಗಿ ತರ್ತಾರೆ. ಅದಕ್ಕಾಗಿ ನಾನು ಅವರ ಒಟ್ಟು ಬರಹವನ್ನು ಇಟ್ಕೊಂಡು ಮಾತಾಡ್ತಾನೆ ಈ ಕೃತಿಯನ್ನು ಕುರಿತು ಕೆಲವು ಮಾತುಗಳನ್ನ ಹೇಳ್ತೀನಿ. ಕನ್ನಡದಲ್ಲಿ ಆರಂಭದಿಂದ ಕಾದಂಬರಿಯನ್ನು ಬರಿತಾ ಇರೋರು, ಕಥೆಗಳನ್ನು ಬರಿತಾ ಇರೋರು ಅಥವಾ ಫಿಕ್ಷನ್ ಅಂತ ಯಾವುದನ್ನು ಕರಿತೀವೋ ಅದನ್ನು ಬರಿತಾ ಇರೋರಿಗೆ ಒಂದು ರಾಜಕೀಯವಾದ ಮತ್ತು ಸಾಮಾಜಿಕವಾದ ವಾಸ್ತವವಾದಿ ಕಾದಂಬರಿಯ ಬರವಣಿಗೆ ಸ್ಟೈಲ್ ಇಷ್ಟ. ಕನ್ನಡದ ಬಹುಮುಖ್ಯ ಬರಹಗಾರರು ಈ ಥರದ ಒಂದು ವಾಸ್ತವವಾದಿ ಬರವಣಿಗೆಯನ್ನು ಬರೀತಾರೆ. ಅದು ಒಂದು ಮಗ್ಗಲಾದರೆ ನಮ್ಮ ಕುಮ್ಮಿಯವರು ಬರೆಯುವ ಬರಹದಲ್ಲಿ ಕನ್ನಡ ಹೇಗೆ ಸಾಗ್ತದೆ ಅಂತಂದರೆ ಈ ಮುಖ್ಯ ದಾರಿಯನ್ನು ತೊರೆದು ಬಿಡ್ತಾರೆ ಅವರು. ಈ ಮುಖ್ಯ ದಾರಿ ಯಾವುದಿದೆ ಅದನ್ನು ತೊರೆದು ಕಾಲು ಹಾದಿಯ ಕಥನವನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾಲು ಹಾದಿಯ ಕಥನದಲ್ಲಿ ಅವರಿಗೆ ಮುಳ್ಳು ಎದುರಾಗುತ್ತೆ, ಕಲ್ಲು ಎದುರಾಗುತ್ತೆ, ಗುಂಡಿ ಸಿಗುತ್ತೆ, ಮತ್ತೇನೋ ಸಿಗುತ್ತೆ, ಗುಂಡು ಸಿಗುತ್ತೆ, ಏನೇನೋ ಸಿಗುತ್ತೆ. ಅವೆಲ್ಲವನ್ನು ಅವರು ಬ್ಲೆಂಡ್ ಮಾಡ್ತಾರೆ, ಬ್ಲೆಂಡ್ ಮಾಡ್ಕೊಂಡು ಬರೆಯುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿ ಒಂದು ಗ್ರಾಮ ಜೀವನದ ಒಂದು ಐತಿಹಾಸಿಕ ನಿಜ ಸ್ವರೂಪ ಇದೆಯಲ್ಲ, ನಾವು ಅದನ್ನು ಯಾವ್ದು ಮರೆಮಾಚಿದ್ದೀವಿ ಅಂತ ಕರಿತೀವಿ, ಅವ್ಯಕ್ತ ಅಂತ ಯಾವುದನ್ನು ಕರಿತೀವಿ, ಹಾಗೆ ಮರೆಮಾಚಿದ ಒಂದು ನಿಜ ಸ್ವರೂಪವನ್ನು ತಮ್ಮ ಬರಹದಲ್ಲಿ ತಂದವರು ಕೆಲವರು ಕನ್ನಡದಲ್ಲಿ, ಅದರಲ್ಲಿ ಪ್ರಮುಖರು ಕುಮ್ಮಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವರು ಒಟ್ಟು ಬರಹದ ನಿಜಸ್ಥಾಯಿ ಆ್ಯಪಲ್ಲನ್ನೂ ಒಳಗೊಂಡಂಗೆ ನಿಜಸ್ಥಾಯಿ ಯಾವುದು ಅಂದರೆ ಜಮೀನ್ದಾರಿ ಪಳೆಯುಳಿಕೆ. ಯಾಕಿದನ್ನು ಸ್ಪೆಸಿಫಿಕೇಷನ್ ಮಾಡ್ತಾ ಇದ್ದೀನಿ ಜಮೀನ್ದಾರಿ ಪಳೆಯುಳಿಕೆ ಅಂತಂದರೆ, ಜಮೀನ್ದಾರಿ ಅಂದರೆ ಜಮೀನಿರೋನು ಮಾತ್ರ ಜಮೀನ್ದಾರಿ ಅಲ್ಲ, ಭಾಷೆ ಕೂಡ ಜಮೀನ್ದಾರಿಯಾಗಿ ದುಡಿತದೆ. ನಮ್ಮಲ್ಲಿ ಭಾಷೆ ಕೂಡ ಜಮೀನ್ದಾರಿಯಾಗಿ ದುಡಿತದೆ. ಮತ್ತು ಸಂಸ್ಕೃತಿ ಅಂತ ಯಾವುದನ್ನು ಕರಿತೀವಿ, ಇನ್ಕೋಟ್ ನಾವು ಸಂಸ್ಕೃತಿ ಅಂತ ಯಾವುದನ್ನು ಕರಿತೀವಿ, ಅದು ಕೂಡ ಜಮೀನ್ದಾರಿಯ ಕೆಲಸವನ್ನು ಮಾಡ್ತಾರೆ. ಭಾಷೆ, ಜಮೀನ್ದಾರಿ, ಬಟ್ಟೆ, ಬಣ್ಣ ಎಲ್ಲವೂ ಜಮೀನ್ದಾರಿಕೆಯ ಜೊತೆಯಲ್ಲಿ ಸಾಗುವಂಥವು. ಹಾಗಾಗಿ ಜಮೀನ್ದಾರಿಕೆ ಅನ್ನೋದನ್ನು ಬರೀ ಭೂಮಾಲೀಕರಿಗೆ ಮಾತ್ರ ನಾವು ಸೀಮಿತಗೊಳಿಸಿ ಮಾತಾಡ್ತಾ ಇಲ್ಲ. ಜಮೀನ್ದಾರಿಕೆ ಪಳವಳಿಕೆಗಳು ಈಗ ಉಳಿದಿದ್ದಾವಲ್ಲ ಏನು, ಅವೆಲ್ಲದನ್ನು ಸ್ಪರ್ಶಿಸಿ ಮುಂದುವರಿಯುವ ಬರಹ ಕನ್ನಡದಲ್ಲಿದ್ದರೆ ಅದು ಕುಮ್ಮಿಯವರಿಗೆ ಭಾಳ ಚೆನ್ನಾಗೇ ದಕ್ಕಿದೆ. ಹಾಗಾಗಿ ದಲಿತ ಬಂಡಾಯ ಅಂತ ಯಾವುದು ನಾವು ಹೇಳ್ತೀವಿ, ಆ ದಲಿತ ಮತ್ತು ಬಂಡಾಯ ಅನ್ನೋದು ಒಂದು ಮನೋಧರ್ಮ ಮತ್ತು ಜನಾಂಗೀಯ ಎರಡನ್ನೂ ನಾನು ಹೇಳ್ತಾ ಇದ್ದೀನಿ. ಮನೋಧರ್ಮವಾಗಿ ಬಂಡಾಯವನ್ನು ತಗೊಂಡ್ರೆ ಒಂದು ಜನಾಂಗದ ಪ್ರತಿನಿಧಿಯಾಗಿ ಭಾಷೆಯನ್ನು ದುಡಿಸ್ಕೊಳ್ಳೋದು ಮತ್ತು ಅನುಭವವನ್ನು ಹಂಚ್ಕೊಳ್ಳೋದು ದಲಿತ ಬರಹ ಆದರೆ, ಇವೆರಡನ್ನು ಒಂದು ಕಾಮಿಕ್ ಶೈಲಿಯಲ್ಲಿ ಅದನ್ನು ಹೇಳಬೇಕು, ಅದನ್ನು ಸೈದ್ಧಾಂತಿಕವಾಗಿ ಮತ್ತು ಮನೋಧರ್ಮಾತ್ಮಕವಾಗಿ ಹೇಳ್ದಲೇ ಒಂದು ಕಾಮಿಕ್ ಶೈಲಿಯಲ್ಲಿ ಅದರ ಒಳಹೊಕ್ಕು ಯಾವುದನ್ನು ಹೇಳ್ತಾರೆ ಅಂದರೆ ಮೆಲೋಡ್ರಾಮಿಕ್ ಸ್ಟೈಲಲ್ಲಿ ಹೇಳಲ್ಲ. ಅವ್ರು ಹೇಳೋದು ಒಂದು ನರಕ ಸದೃಶವಾದ ಸಮುದಾಯದ ಸಮಾಜವನ್ನು ಚಿತ್ರಿಸಿಕೊಡುವ ಪ್ರಯತ್ನವನ್ನು ಅವರೆಲ್ಲ ಬರಹದಲ್ಲೂ ಮಾಡ್ತಾರೆ. ಸುಮ್ಮನೆ ಒಂದು 3-4 ಟೈಟ್ಲ್ ಹೇಳ್ತೀನಿ ನೋಡಿ. ಕುಡಾಲನ್ನು ಕಾಡು ಸೋಸಿದ ಕತೆ ಅಂತ ಒಂದು ಕತೆ ಇದೆ, ಅವರು ಕುಡಾಲನ್ನು ಕಾಡು ಸೋಸಿದ ಕತೆ ಅಂತ. ಇನ್ನೊಂದು ಟೈಟ್ಲು ಸುಶೀಲ ಎಂಬ ನಾಯಿಯು ವಾಗಿಲಿ ಎಂಬ ಗ್ರಾಮವು ಅಂತ ಒಂದು ಕತೆ ಇದೆ. ಚೌಡನೆಂಬ ಹಂದಿಯು ಎಲಗನೆಂಬ ನಾಯಿ ಅಂತ ಒಂದು ಕತೆ ಇದೆ. ದೇವರ ಹೆಣ ಅಂತ ಒಂದು ಕತೆ ಇದೆ. ಇನ್ನಾದರೂ ಸಾಯಬೇಕು ಅಂತ ಒಂದು ಕತೆ ಇದೆ. ಈ ಥರದ ಕತೆಗಳನ್ನು ನೀವು ಸುಮ್ಮನೆ ಗಮನಿಸಿದರೆ ಯಾವುದನ್ನು ನಾವು ಅಧೋಲಕ ಅಂತ ಕರೆದ್ನೋ, ಯಾವುದನ್ನು ಅವ್ಯಕ್ತ ಅಂತ ಕರೆದ್ನೋ, ಅದೇ ಬಗೆಯ ಒಂದು ಅವ್ಯಕ್ತವಾದ ಒಂದು ವಿವೇಕ ಆ್ಯಪಲ್ ಕಥೆಯಲ್ಲಿ ಮುಂದುವರಿತದೆ. ಈಗೇನು ನೆಲ್ಲಿಸರವರು ಹೇಳಿದ್ರು ಆ್ಯಪಲ್ಲು ಅಷ್ಟು ಸರಳವಾಗಿಲ್ಲ. ಅದು ನಾನು ಅವ್ರನ್ನ ಇದು ಮಾಡ್ತಾ ಇಲ್ಲ, ಏನು ಟೀಕೆ ಮಾಡ್ತಾ ಇಲ್ಲ. ಬಟ್ ಆ್ಯಪಲ್ ಅನ್ನುವ ಒಂದು ಪದವನ್ನು ಇಟ್ಕೊಂಡು ಹೇಗೆ ಆಧುನಿಕ ವಿದ್ಯಮಾನವು ದಿಕ್ತಪ್ಪಿಸಿದೆ, ಇಲ್ಲಿನ ಒಂದು ಆಲೋಚನಾ ಕ್ರಮವನ್ನು ಹೇಗೆ ದಿಕ್ತಪ್ಪಿಸಿದೆ ಅನ್ನೋದನ್ನು ಭಾಳ ಗಟ್ಟಿಯಾಗಿ ಆ ಹುಡುಗಿಯನ್ನು ಇಟ್ಕೊಂಡು ಬರೀತಾರೆ. ಮೇಷ್ಟ್ರು ಸೆನ್ಸಸ್ಸಿಗೆ ಹೋಗೋದು ನಿಜ, ಹೋಗಿ ಆ ಮೇಷ್ಟ್ರು ಸೆನ್ಸಸ್ಸಲ್ಲಿ ಕೇಳುವಾಗ ಹೆಸರು ಹೇಳೋಕ್ಕೆ ಕರೆದ್ರೆ ಆ ಹುಡುಗಿ ಕುಗ್ಗಿರ್ತಾಳೆ, ಮಾತಾಡೋಕ್ಕಾಗಲ್ಲ, ಹೊರಗೆ ಬರೋಕ್ಕಾಗಲ್ಲ. ಅವ್ರ ಹೆಸರು ಹೇಳೋದಿರಲಿ, ಅವಳು ಹೊರಗೆ ಬರಲ್ಲ. ಅಂಥ ಹುಡುಗಿಗೆ ಆ ವಾಗಿಲಿ ಅನ್ನೋ ಊರಿನಲ್ಲಿ ನಿರೂಪಕರು ಗ್ರಹಿಸೋದು ಹೇಗೆ ಅಂತಂದರೆ, ಇಂಗ್ಲೀಷ್ನ ಮೂಲಕ ಇಡೀ ಭೂಭಾಗ, ಇಡೀ ಭೂಮಂಡಲವೇ ಅಥವಾ ನಮ್ಮ ಭಾರತದಂತಹ ನೆಲವೇ ಒಂದು ಅಲ್ಲಾಡಿಬಿಡುವಂತಹ ಸ್ಥಿತಿಗೆ ಹೇಗೆ ಆಧುನೀಕರಣ ತಂದು ನಿಲ್ಲಿಸಿದೆ ಅನ್ನೋದನ್ನು ಆ ಆ್ಯಪಲ್ಲು ಅನ್ನುವ ಕೃತಿಯಲ್ಲಿ ಹಾಸುಹೊಕ್ಕಾಗಿ ಅಂತ ನಾವೇನು ಕರಿತೀವಲ್ಲ, ಈಗ ಅದನ್ನು ಬಿಡಿಸಿದರೆ ಮೊನ್ನೆ ರಾಮ ಸರ್ ಹೇಳ್ತಾಯಿದ್ರು, ನಾವು ಯಾವುದೋ ದಾರ ಎಳಿತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಹಾಗಲ್ಲ, ಅದನ್ನು ಎಳೆದ್ರೆ ಅಂಗಿನೇ ಹರಿದೋಗುತ್ತೆ ಅಂತ ಒಂದು ಭಾಳ ಒಳ್ಳೆ ಮೆಟಫರನ್ನು ಬಳಸಿದರು ಬಹುತ್ವದ ಬಗ್ಗೆ ಮಾತಾಡ್ತಾ. ಹಾಗೆ ಹಾಸುಹೊಕ್ಕಾಗಿರ್ತಕ್ಕಂತಹ ಈ ಸಂಸ್ಕೃತಿ ಅಂತ ಏನು ಕರಿತೀವಿ, ಬಹುತ್ವ ಅಂತ ಏನು ಕರಿತೀವಿ, ಅದರ ಒಟ್ಟು ಅಲ್ಲಾಡುವಿಕೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಂದು ಭಾಷೆಯ ಒಂದು ಅಪರಿಚಿತೀಕರಣದಿಂದ ಶುರುವಾಗುತ್ತೆ ಮತ್ತು ಅದರ ಹೇರುವಿಕೆಯಿಂದ ಶುರುವಾಗುತ್ತೆ.
ಅದನ್ನೇ ಒಳಗು ಮಾಡಿಕೊಳ್ಳೋದು ಅಂತ ನಲಿಸರಾವ್ ಸರ್ ಹೇಳಿದ್ದದು. ಹೀಗೆ ನಮ್ಮ ಮೂಲ ಮಾತೃಕೆಗಳು ಯಾವಿದಾವೋ ಅವುಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡಬಹುದಾದದ್ದು ಜಮೀನ್ದಾರಿಕೆ. ಅದು ಯಾವ್ದು ಬೇಕಾದ್ರೂ ಆಗ್ಬೋದು, ಭಾಷೆ ಆಗ್ಬೋದು, ನೆಲ ಆಗ್ಬೋದು, ಸಂಪತ್ತಾಗ್ಬೋದು, ಬಣ್ಣ ಆಗ್ಬೋದು, ವರ್ಗ ಆಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಅವೆಲ್ಲವೂ ಕುಟ್ಟಿ ಪುಡಿ 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 ಮಾಡಿಬಿಡ್ತವೆ ಅಂತ. ಹಾಗಾಗಿ ಒಂದು ಸರಿಯಾಗಿ ಚನಿ ಸರ್ ದಿನ ಚೆನ್ನಾಗಿ ಕೋಟ್ ಮಾಡಿದ್ದಾರೆ. ಸರಿಯಾಗಿ ಮಲಮೂತ್ರ ಮಾಡಲು ಬಾರದೇ ಇದ್ದರೂ ನಾಡಬಾಂಬುಗಳನ್ನು ಮಾಡಬಲ್ಲವರಾದ ಈ ವಾಗಿಲಿ ಗ್ರಾಮದ ಜನರು ಅಂತ. ಅವರಿಗೆ ಸರಿಯಾಗಿ ಮಲಮೂತ್ರ ಮಾಡೋಕ್ಕೆ ಬರೋಲ್ಲ, ಆದರೆ ಅವ್ರು ಏನು ತಯಾರು ಮಾಡ್ತಾರೆ ಅಂದರೆ ನಾಡ ಬಾಂಬ್ಗಳನ್ನು ತಯಾರು ಮಾಡಬಲ್ಲಂತಹ ಈ ವಾಗಿಲಿ ಗ್ರಾಮದ ಜನ ಇಂಗ್ಲೀಷ್ ಮೂಲಕ ತಮ್ಮ ಏನನ್ನು ಕಳ್ಕೊತಾ ಇದ್ದಾರೆ ಅಂತಂದರೆ ಸಾಂಸ್ಕೃತಿಕ ಅನಾಹುತವನ್ನು ಎದುರಾಕೋತಾ ಇದ್ದಾರೆ. ಒಂದು ಸಾಂಸ್ಕೃತಿಕ ಅನಾಹುತ ಹೇಗಿದೆ ಅಂದರೆ ಆ ಮೈ ಮೇಲೆ ಎಳ್ಕೊಂಡಾಗ ಆಗುವ ದುರಂತ, ಅದನ್ನು ಹೇಗೆ ಅನುಭವಿಸ್ತಾರೆ ಅಂತಂದರೆ ತಮ್ಮ ಒಟ್ಟು ಅಸ್ಮಿತೆಯನ್ನೇ ಕಳ್ಕೊಳ್ಳುವ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಕುಮ್ಮಿಯವ್ರಿಗೆ ಇದೇನು ಹೊಸ್ತಲ್ಲ, ಅವರ ಬರವಣಿಗೆಯಲ್ಲಿ ಇದು ಖಂಡಿತ ಹೊಸ್ತಲ್ಲ. ಅವರ ಸೃಜನಶೀಲ ಯಾದಿಯಲ್ಲಿ, ಅವ್ರ ಸೃಜನಶೀಲ ಬರಹದ ಒಟ್ಟು ಯಾದಿಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬರೋ ರ್ಯಾಂಕ್ ಹೋಲ್ಡರ್ಸ್, ನನ್ನ ಪ್ರಕಾರ ಅದನ್ನು ರ್ಯಾಂಕ್ ಹೋಲ್ಡರ್ಸ್ನ ಕರಿತೀನಿ. ಅವರೆಲ್ಲ ಯಾರು ಅಂದರೆ ಚೌಡ, ಕುಡಾಲ, ಟೊಣ್ಣಿ, ಯಲ್ಗ, ಡೋಮ, ರಾಯಲಸೀಮಾ, ಬಳ್ಳಾರೆ, ಚಪ್ರ ಚೆನ್ನಪ್ಪನ ದುಂಡುಕಲ್ಲು, ಸುಶೀಲಯ್ಯನ ನಾಯಿ, ಇವರೆಲ್ಲ ರ್ಯಾಂಕ್ ಹೋಲ್ಡರ್ಸ್. ಇವರನ್ನು ನಿಭಾಯಿಸೋದು ಲೇಖಕರಿಗೆ ನೀರು ಕುಡಿದಷ್ಟು ಭಾಳ ಸುಲಭ. ನೀವು ಯಾವುದಾರ ಒಂದು ಪಾತ್ರವನ್ನು ಓದಿ ಇಂಥದ್ದೇ ಒಂದು ಪಾತ್ರವನ್ನು ಸೃಷ್ಟಿಸ್ತೀನಿ ಅಂತ ಹೊರಡಿ ಬರವಣಿಗೆ ಮಾಡೋರು ಸಾಧ್ಯವೇ ಇಲ್ಲ. ಅಸಾಧ್ಯವಾದಂಥದ್ದು. ತುಂಬ ಜನ ಕೈ ಸೋತಿದ್ದಾರೆ. ದೇವೇಂದ್ರ ಮಹಾದೇವ್ರನ್ನ ಅನುಸರಿಸ್ಲಿಕ್ಕೆ ಹೋಗಿ ಕೈ ಸೋತು ಕೈ ಚೆಲ್ಲಿ ಈ ಬರಹ ಸಾಹಸ ಪಡ ಅಂತ ಬಿಟ್ಟವ್ರೆ. ಕುಮ್ಮಿಯವ್ರನ್ನ ಅನುಸರಿಸಿ ಬರೆಯೋಕ್ಕೆ ಹೋಗಿ ಕೈ ಚೆಲ್ಲಿ ಬೇಡ ಅಂತ ಕೈ ಬಿಟ್ಟವ್ರೆ. ಯಾಕೆಂದರೆ ಆಗಲ್ಲ. ನಿಮಗೆ ಒಳಗಡೆಯಿಂದ ಇಲ್ಲದೆ ಹೋದರೆ, ಅನುಭವವೇ ದಕ್ಕದೆ ಹೋದರೆ, ನಿಮ್ಮ ಕಾಲೇ ಆ ಕೇರಿಗೆ ಹೋಗಿಲ್ಲ ಅಂದರೆ ಆ ಕೇರಿ ಕಥನವನ್ನು ಹೆಂಗೆ ಬರೀತೀರಿ? ಕಾಲೇ ಆ ಕೇರಿಗೆ ಹೋಗಿಲ್ಲ, ಆ ಕೇರಿಯ ಕಥನವನ್ನು ಹೆಂಗೆ ಬರೆಯೋಕ್ಕೆ ಸಾಧ್ಯ? ಆ ಅನುಭವವನ್ನು ಹೇಗೆ ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ? ಹಾಗಾಗಿ ನೀರು ಕುಡಿದಷ್ಟು ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅವರು ಅಂದರೆ ಅವರ ಓಡಾಟ, ಅದ್ಭುತವಾದ ಓಡಾಟ. ನಾನು ಇವ್ರು ನೋಡಿದಾಗ ಅಜಾನುಭವ ವ್ಯಕ್ತಿತ್ವ. ನಮ್ಮ ಮೇಷ್ಟ್ರು ದಳವಾಯಿಯವರು ಇವರಿಬ್ಬರು ನಡ್ಕೊಂಬರ್ತಾ ಇದ್ದರೆ ಹಿಂದ್ಗಡೆ ಈ ಯಕ್ಷಗಾಂತ ಬಿಡ್ತಾರಲ್ಲ ಆ ಥರ ಕೂದಲು ಬಿಟ್ಕೊಂಡು ಹಿಂಗೆ ನೋಡಿದ್ರೆ ಭಯ ಆಗೋದು ನನಗೆ. 4:30-5 ಗಂಟೆಗೆಲ್ಲ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಇಳಿದು ಒಳ್ಳೆ ಕಡೆ ಮಾಂಸ ಸಿಗುತ್ತೆ ರಾಜಪ್ಪ, ಬಾಯಿಲಿ ಹೋಗೋಣ ಅಂತ ಕರ್ಕೊಂಡು ಹೋಗೋರು. ನಾನು ಸುಮ್ಮನೆ ಕೂತ್ಕೊಳ್ಳುವೆ. ಆರಾಮ ಒಳ್ಳೆ ಊಟ ಮಾಡೋರು, ಚೆನ್ನಾಗಿ 4:30-5 ಗಂಟೆ ಬೆಳಗಿನ ಜಾವ ಒಳ್ಳೆ ಊಟ ಮಾಡೋರು. ನಂಗೆ ಕೇಳ್ತಿದ್ರು ಒಂದು ಸರಿ ಕೇಳಿದ್ದು ನೆನಪಿದೆ ನಂಗೆ. ಅವರು ನಿಮಗೆ ಈ ಸಂಡಿಗೆ, ಮಾಂಸ ಸಂಡಿಗೆ ಗೊತ್ತಾ ಅಂತ ಕೇಳಿದ್ರು. ನಂಗೆ ಸಂಡಿಗೆ ಗೊತ್ತು, ಮಾಂಸ ಸಂಡಿಗೆ ಗೊತ್ತಿಲ್ಲ. ನಾನಿಲ್ಲಿಂದ ಮಾಂಸ ಸಂಡಿಗೆ ತರಲಿ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನೋಡು ಮಾಂಸ ಉಳಿದ್ರೆ ಅದನ್ನು ಸಂಡಿಗೆ ಥರ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಬೇಸಿಗೆಲಿ, ಅದನ್ನು ಮಳೆಗಾಲದಲ್ಲಿ ಒಳ್ಳೆ ರುಚಿಯಾದ ಟೈಮಲ್ಲಿ ತಿಂತಾರೆ, ಅದಕ್ಕೆ ಸಂಡಿಗೆ ಅಂತ ಕರೀತಾರೆ. ಮಾಂಸದಲ್ಲೂ ಸಂಡಿಗೆ ಮಾಡೋದು ಅಂತ ಗೊತ್ತಾಗಿದೆ ನಂಗೆ ಅವರಿಂದ. ಅಂದರೆ ಅನುಭವ ಅವರಿಗೆ, ಅವ್ರ ಮನೇದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವರು ಆ ಅನುಭವದ ಲೋಕದ ಒಳಗೆ ಇಳಿದು ಅದನ್ನು ತಲಸ್ಪರ್ಶಿಯಾಗಿ ಮುಟ್ಟಿ ಅರ್ಥೈಸ್ಕೊಳ್ಳೋ ಶಕ್ತಿ ಅವರಿಗಿದೆ. ಬರೀ ವಸ್ತುವಿನಲ್ಲ, ರುಚಿಗೆ ಮಾತ್ರ ಅಲ್ಲ, ಬರಹಕ್ಕೆ ಅದು ದಕ್ಕಿರೋದು ಭಾಳ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ನಾನು ಅವರು ಸೃಷ್ಟಿಸುವ ಪಾತ್ರಗಳು ಯಾಕೆ ಅವರ ರ್ಯಾಂಕ್ ಹೋಲ್ಡರ್ಸ್ ಅಂತ ಕರಿತೀನಿ ಅಂತಂದರೆ ಅವರೆಲ್ಲ ರ್ಯಾಂಕ್ ಪದವೀಧರರೇ. ಅದೇ ದಾಟಿಯಲ್ಲಿ ಸಾಗಿ ಬಂದದ್ದು ಯಾಪಿಲ್ ಕತೆ. ಈ ಕಥೆಯಲ್ಲಿ ಹೆಸರೇ ಇಲ್ಲ, ಆ ಹುಡುಗಿಗೆ ಹೆಸರೇ ಇಲ್ಲ. ಹೆಸರೇ ಇಲ್ಲದೆ ಇರೋ ಆ ಹುಡುಗಿಗೆ ಎಷ್ಟು ಹೆಸರು, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹೆಸರು ಇಲ್ಲ ಅವಳಿಗೆ. ಅವಳ ಹೆಸರು ಕೇಳಿದ್ರೆ ಹೆಸರೇ ಹೇಳಲ್ಲ ಅಂಥವಳಿಗೆ ಎಷ್ಟು ಹೆಸರು ಬರ್ತದೆ. ಆ ಹೆಣ್ಮಗುವಿಗೆ ಸುತ್ತ ಇಡೀ ಕತೆ ತಿರುಗ್ತದೆ. ಆಕೆ ತಂದೆ ತಾಯಿ ಅಧಿಕಾರಿ ವರ್ಗ, ಆಮೇಲೆ ಕಾರ್ಮೆಂಟ್, ಅವ್ರು ಹೇಳಿದ್ರಲ್ಲ ಅದು ಕಾರ್ಮೆಂಟ್ ಸ್ಕೂಲು ಅಂತ, ಕಾರ್ಮೆಂಟ್ ಸ್ಕೂಲು. ಆಮೇಲೆ ಉರ್ಕುಂದಿ ಈರಣ್ಣ ದೇವರು ಉರ್ಕುಂದಿ, ನಾವೆಲ್ಲ ಕೇಳದೇ ಇರುವ ಲೋಕ ಅದು. ಉರ್ಕುಂದಿ ಈರಣ್ಣ ದೇವರು, ಇದೆಲ್ಲ ಸುತ್ತ ಆ ಹುಡುಗಿಯ ಪಾತ್ರ ಸುತ್ತುತ್ತದೆ. ಅವಳ ಹೆಸರು ಫಸ್ಟಿಗೆ ನೋಡಿ ಏನೂ ಇಲ್ಲ, ಹೆಸರು ರಿಕೇಟ್ ಅಂತ ಒಂದು ಹೆಸರು. ಯಾವ ಪ್ರಪಂಚದಲ್ಲಿ ಯಾವ ಜನಾಂಗಕ್ಕೆ ಐತಿ ಈ ಹೆಸರು ನೋಡಿ, ರಿಕೇಟ್ ಅಂತ. ಅದಾದಮೇಲೆ ಬೆರಿ ಬೆರಿ ಅಂತ. ಅದಾದಮೇಲೆ ಭಾರತಿ. ರಿಕೇಟ್ ಹೋಗಿ ಬೆರಿಯಾಗಿ ಭಾರತಿಯಾಗಿ, ಆ ಗಿಡ್ಡ ಲಕ್ಷ್ಮಿಯ ಮಗಳವಳು ಭಾರತಿ ಕಥನದ ಕೊನೆಯಲ್ಲಿ ಏನಾಗ್ಬಿಡ್ತಾಳೆ, ಭಾರತಿ ಅಂತ ಅನ್ಸ್ಕೊತಾಳೆ. ಎಲ್ಲರಿಂದ ಸಂಭ್ರಮ ಪಡುವ ಇಂಗ್ಲೀಷ್ ಬಲ್ಲ ಯೋಂಜಲ್ ಆಗಿ ಆಮೇಲೆ ಭಾರತಿ ಅನಿಸ್ಕೊಂಡು ಲಾಸ್ಟಿಗೆ ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾಳೆ ಅಂದರೆ ನನ್ನ ಹೆಸರಲ್ಲ, ನನ್ನ ಹೆಸರು ಭಾರತಿ ಅನ್ನೋ ಮಟ್ಟಕ್ಕೆ ಬಂದು ನಿಲ್ತಾಳೆ. ಆ ಗಿಡ್ಡ ಅವನು ಕಾರ್ಮೆಂಟ್ ಏನು ಇಂಗ್ಲೀಷ್ ಕಾರ್ಮೆಂಟಿಗೆ ಸೇರಿಸೋನು, ಅವ್ಳು ಡ್ರೆಸ್ ಹಾಕೊಂಡು ರೆಡಿ ಆಗ್ತಾ ಇದ್ದರೆ ತೆಗ್ದಾಕದ್ನ, ಇದು ಬೇಕಿಲ್ಲ ನಿನಗೆ, ನೀನು ಗೌರ್ಮೆಂಟ್ ಸ್ಕೂಲಿಗೆ ಹೋಗಬೇಕು ಅಂತೇಳಿ ಗೌರ್ಮೆಂಟ್ ಸ್ಕೂಲಿಗೆ ವಾಪಸ್ಸು ಕರ್ಕೊಂಬರೋಲ್ಲಿ ನನಗೆ ಒಂದು ಸಣ್ಣ ಅನುಮಾನ ಬಂತು. ವಾಪಸ್ಸು ಆ ಸಂವೇದನೆಗಳನ್ನ ಕಳ್ಕೊಂಡು, ಇಂಗ್ಲೀಷ್ ಸಂವೇದನೆಯನ್ನು
ಹಳ್ಳಿ ಕಡೆಗೆ ವಾಪಸ್ಸು ಬಂದರೆ ನಮ್ದು ಹೇಗಿರುತ್ತೆ ಅಂತ ಆ ಇಂಟ್ರಲ್ಲಿ ಅದನ್ನ ಹೇಳಿದ್ದಾರೆ. ನೀವು ಇಂಟ್ರೆಸ್ಟ್ ಇರೋರು ಕೇಳಿ ಆ ಇಂಟ್ರಲ್ಲಿ ಹೇಗೆ ನಾವು ಮೂಲ ಮಾತೃಕೆಯನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದೆ. ಅಂದರೆ ನಾಮಾಂಕಿತದ ಮೇಲಾಗುವ ದಾಳಿ, ಅವಳ ನಾಮಾಂಕಿತದ ಮೇಲಾಗುವ ದಾಳಿ ಇದೆಯಲ್ಲ, ಅದನ್ನು ಕಂಡು ಇಡೀ ಗ್ರಾಮ ಭಾರತದ ಯಾವುದೇ ಹಳ್ಳಿಯ ಮುಗ್ಧ ಕಥನ ಕೂಡ ಇದಾಗ್ಬಿಡ್ಬೋದು ಡೆಫಿನೆಟಾಗಿ. ಯಾಕೆಂದರೆ ಯಾವುದೋ ಒಂದು ವಾಗಿಲಿಯ ಕಥೆ ಅಲ್ಲ ಇದು ಯಾವುದೇ ಭಾರತ ದೇಶದ ಯಾವುದೇ ಹಳ್ಳಿಯ ಯಾವುದೇ ಗ್ರಾಮದ ಮುಗ್ಧ ಕಥನವಾಗಿ ಕೂಡ ಇದಾಗ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅದರ ಇನ್ನೊಂದು ಮಗ್ಗಲಿನಿಂದ ಒಂದು ಅಮಾಯಕವಾದಂತಹ ಜನರ ಬದುಕಿನಲ್ಲಿ ಕೀಳಿರಿಮೆಯನ್ನು ಮೀರುವಿಕೆ ಇದೆಯಲ್ಲ, ಅವರು ಕೀಳಿರಿಮೆಯನ್ನು ಕಳ್ಕೋಬೇಕು ಅಂತ ಪರಿತಪಿಸ್ತಾರಲ್ಲ, ಆ ಕೀಳಿರಿಮೆಯನ್ನು ಮೀರುವ ಒಂದು ಶೋಕಿಯಾಗಿ ಕೂಡ ಇದು ಕಾಣ್ಬಿಡ್ಬೋದು. ಈ ವಾಗಿಲಿ ಗ್ರಾಮದಲ್ಲಿರುವ ಆ ಭಾರತಿ ಆಗೋದು, ಆಮೇಲೆ ಗೌರ್ಮೆಂಟ್ ಸ್ಕೂಲನ್ನು ಬಿಟ್ಟು ಅವಳು ಕಾನ್ವೆಂಟ್ ಸ್ಕೂಲಿಗೆ ಹೋಗೋದು ಒಂದು ಶೋಕಿ ಕೂಡ ಆಗ್ಬಿಡ್ಬೋದು. ಈ ಶೋಕಿತನವೇ ಭಾರತದ ಒಟ್ಟು ಮೂಲ ಮಾತೃಕೆ ಮತ್ತು ಅಸ್ಮಿತೆಯನ್ನು ಕಳೀತಾ ಇದೆಯಾ ಅನ್ನುವ ಒಂದು ಅನುಮಾನ ಕೂಡ ಈ ಕಥೆಯಲ್ಲಿ ಬರ್ತದೆ. ಈರಣ್ಣ ದೇವ್ರ ಗುಡಿ ನೋಡ್ಕೊಂಡು ಬರಬೇಕು ಅನ್ನೋದು ಇವ್ರು ಭಾಳ ಬಲವಾದ ಆಸೆ. ಅದನ್ನು ನೋಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಆ್ಯಪಲ್ APPಯಲ್ಲಿ ಹೇಳಿದ್ವಲ್ಲ ಈಗ ಆ್ಯಪಲ್ಲು, ಅದನ್ನು ತೋರಿಸಿ ನಂಗೆ ಬೇಕು ಅಂದರೆ ಕೊಡಿಸ್ಲಿಕ್ಕೆ ಆಗದೆ ಇರೋ ಸಂಕಟ ಅವರ ಅಪ್ಪಂದು ಅದನ್ನ ಹೇಳಿದ್ದಾರೆ. ಈಗ ಅವ್ನು ಹೇಳೋ ಮಾತು ನೋಡಿ, ನಮ್ಮಂಥ ಪೂರ್ ಮಂದಿ ಅದನ್ನು ತಿನ್ನಂಗಿಲ್ಲ, ಇರೋದೇ 5 ರೂಪೀಸ್. ಫುಲ್ ಇಂಗ್ಲೀಷ್ ಒಂದು. ನಮ್ಮಂಥ ಪೂರ್ ಮಂದಿ ಅದನ್ನು ತಿನ್ನಂಗಿಲ್ಲ, ಇರೋದೇ 5 ರೂಪೀಸ್. ಹೋಗಕ್ಕೆ ಬಸ್ ಚಾರ್ಜ್ ಅಷ್ಟೇ ಉಳಿದಿರೋದು ಅವನಿಗೆ 5 ರೂಪೀಸ್ ಅನ್ನೋಲ್ಲಿಗೆ ಕಥನ ಒಂದು ಮುಂಚಾಚ್ಕೊಂಡು ವಾಪಸ್ಸು ತನ್ನ ಇನ್ನೊಂದು ಮಗ್ಗಲನ್ನು ಬದಲಾಯಿಸ್ಕೊಂಡು ಗಿಡ್ಡನ ಮನೋಧರ್ಮ ಏನು ಹೇಳ್ತದೆ ಅಂದರೆ, ಕಾರ್ಮೆಂಟಿಗೆ ಸಿದ್ಧಲಾಗಿ ನಿಂತಿದ್ದಂಥ ಯೋಂಜಲಿಗೆ ತಗರಾಕದ್ನೆಲ್ಲ ಅಂತ ಹೇಳಿ ನಿನಗೆ ಗೌರ್ಮೆಂಟ್ ಸ್ಕೂಲೇ ಕರೆಕ್ಟೋ, ಯಾಕೆ ಅಂದರೆ ನಿನಗೆ ಕಾರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ದಕ್ಕಲ್ವಾ ಯೋಂಜಲ್ ಫಂಡ್ ತಿನ್ನಬೇಕು ಅಂತ ಅನಿಸಿದ್ದು. ನಿಮಗೆ ಕಾರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ದಕ್ಕಲ್ವಾ ಯೋಂಜಲ್ ಪಂಡು ಹಣ್ಣು ತಿನ್ನಬೇಕೆಂಬ ಆಸೆ ಬಂದದ್ದು ಅನ್ನೋಲ್ಲಿಗೆ ಆ ಯೋಂಜಲ್ ಕಥನ ಪ್ರಾರಂಭದ ಹೆಸರೇ ಇಲ್ಲದೆ ಇರತಕ್ಕಂಥ ಆ ಹುಡುಗಿಗೆ ಮಾತಾಡಲಿಕ್ಕೂ ಆಗದೆ ಇರೋ ಹುಡುಗಿ, ಕುಗ್ರಿ ಕುಂತಿರುವ ಹುಡುಗಿಗೆ ಈಗ ನನ್ನ ನೆಚ್ಚರು ಭಾರತಿ ಅಂತ ಹೇಳಿಕೊಳ್ಳುವ ಒಂದು ಶಕ್ತಿ ಬರ್ತದೆ. ಆ ಶಕ್ತಿ ಬಂದಿದ್ದು ಎಲ್ಲಿಂದ? ನನಗೊಂದು ಪ್ರಶ್ನೆ ಇದೆ, ಕುಮ್ಮಿಯವರು ಆಮೇಲೆ ಹೇಳ್ಬೋದು ಬಹುಶಃ. ಆ ಶಕ್ತಿ ಬಂದಿದ್ದು ಅವಳಿಗೆ ಎಲ್ಲಿಂದ? ಇಂಗ್ಲೀಷ್ ಕಾನ್ವೆಂಟಿಗೆ ಹೋಗಿದ್ದಕ್ಕ, ಅಥವಾ ಅವಳು IPPಯಲ್ಲಿ ಆ್ಯಪಲ್ ಅನ್ನೋದನ್ನು ಯಾಪಿಲ್ಲು ಅಂತ ಕರೆದಿದ್ದಕ್ಕ, ಅಥವಾ ಅವಳು ಏನೂ ಹೆಸರಿದ್ದಿಲ್ಲ ಅವಳು ಯೋಂಜಲ್ ಅಂತ ಆಗಿದ್ದಕ್ಕ? ಈ ಸಣ್ಣ ಒಂದು ಅನುಮಾನ ನನಗಿದೆ, ಆಮೇಲೆ ಚರ್ಚೆ ಮಾಡೋಣ. ಮೇಷ್ಟ್ರು ಶಾಲೆಗೆ ಬಂದು ಬ್ಯಾಗಿಂದ ಆ್ಯಪಲ್ ತೆಗೆದು ಕೊಡ್ತಾರೆ. ಆ್ಯಪಲ್ ತಿಂದಿಲ್ಲ ಅವಳು, ಆ್ಯಪಲ್ ತೆಗೆದು ಕೊಡ್ತಾರೆ ಮೇಷ್ಟ್ರು ಆ ಬ್ಯಾಗಿನ ತೆಗೆದುಕೊಟ್ಟ ಆ್ಯಪಲನ್ನು ಅವು ಪಾಪದ ಹಣ್ಣು ಅಂತ. ಈಡನ್ ಗಾರ್ಡನ್ ಕತೆ ಗೊತ್ತು ನಿಮಗೆಲ್ಲ, ನಾನು ವಿವರಿಸಲ್ಲ. ಈಡನ್ ಗಾರ್ಡನ್ನಲ್ಲಿ ಪಾಪದ ಹಣ್ಣು ಯಾವುದು ಅಂದರೆ ಆ್ಯಪಲ್ಲೇ. ಅದಕ್ಕೆ ಇಡೀ ಕಾದಂಬರಿಯ ಆಲೋಚನಾ ಕ್ರಮದಲ್ಲಿ ಚೌಕಟ್ಟಿನಲ್ಲಿ ಒಂದು ಅಭಿವ್ಯಕ್ತಿ, ಅವ್ರೇನು ಹೇಳಲಿಕ್ಕೆ ಹೊರಟಿದ್ದಾರೆ ಲೇಖಕರು ಅಥವಾ ಬರಹಗಾರರು ಕಾದಂಬರಿಕಾರರು, ಅದರಲ್ಲೊಂದು ಸಕ್ರಿಯ ಪಾಲುದಾರಿಕೆ ಅವರು ತೊಡಗಿಸ್ಕೊತಾರೆ. ಆ ಸಕ್ರಿಯ ಪಾಲುದಾರಿಕೆಯ ಒಳಗೆ ಏನು ನಡೀತದೆ ಅಂತಂದರೆ, ಈ ಕಥನದಲ್ಲಿ ಆಧುನೀಕರಣ ಹೇಗೆ ವಾಗಿಲಿ ಗ್ರಾಮದ ಸಹಜ ಸಂವೇದನೆಯನ್ನು ಕೊಲ್ತಾ ಇದೆ ಮತ್ತು ಸೃಜನಶೀಲತೆಗೆ ಹೇಗೆ ಧಕ್ಕೆ ಅಂತಂದಿದೆ ಅನ್ನೋದನ್ನು ಹೇಳ್ತಾನೆ ಭಾಷೆ ಒಂದು ಅಪರಿಚಿತತೆ ಆದರೆ ಏನಾಗುತ್ತೆ, ಅಮಾಯಕ ಬದುಕಿನಲ್ಲಿ ಮಾಡುವ ಗಾಯ ಎಂಥದ್ದು ಅಂತ, ಅಮಾಯಕ ಬದುಕಿನಲ್ಲಿ ಆಗುವ ಗಾಯ ಎಂಥದ್ದು ಅನ್ನೋದನ್ನು ಕೂಡ ದಾಖಲಿಸ್ತಾ ಇದೆ. ಸೃಜನಶೀಲತೆ ಅನ್ನೋದು ವಿಕಾಸವಾಗುವುದು ಅಂತದ್ದು ನಾವು ಆಲೋಚನೆ ಮಾಡಿದ್ವಿ. ವಿಕಾಸ ಆಗ್ತದೆ, ವಿಕಾಸಶೀಲವಾದದ್ದು ಸೃಜನಶೀಲತೆ ಅನ್ನೋದು ಬೆಳಿಬೇಕು. ಹೀಗೆ ಆರಂಭದಲ್ಲಿ ನಾವು ಕಾದಂಬರಿಯನ್ನು ಫಿಕ್ಷನ್ ಅಂತಲೋ ಹೀಗೇನೋ ಒಂದು ನರೇಷನ್ ಇಟ್ಕೊಂಬಂದ್ವಲ್ಲ, ಅದೆಲ್ಲವನ್ನು ದಾಟಿ ಹೀಗೂ ಕೂಡ ಒಂದು ಕಥನವನ್ನು ಕಟ್ಟಬೋದು ಅನ್ನೋದನ್ನು ಹೇಳ್ತಾ ಇರುವ ಕೃತಿ ಇದು. ಹಾಗಾಗಿ ಕೀಳಿರಿಮೆಯನ್ನು ಕರಗಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ಸೂಕ್ಷ್ಮವಾದ ಗ್ರಹಿಕೆಗಳನ್ನು ಅದರೆಲ್ಲ ಸಾಧ್ಯತೆಯಲ್ಲಿ ಆ್ಯಪಲ್ ನೀಡ್ತಾ ಇದೆ. ಇಂತಹ ರೂಪಕವನ್ನು ಇಟ್ಕೊಂಡು, ಇಂಥ ಮೆಟಫರ್ಗಳನ್ನು ಇಟ್ಕೊಂಡು ಆ್ಯಪಲ್ ಕಥೆಯನ್ನು ಏನು ಹೇಳಿದಾರೋ ಹಾಗೆ ಕನ್ನಡದಲ್ಲಿ ಇಲ್ಲಿವರೆಗೂ ಯಾರೇನು ಹೇಳಿಲ್ಲ ಅಂತಲ್ಲ. ಆಲ್ನಳ್ಳಿ ಅವರು ಪ್ರಸನ್ನ ಗಂಡತಿಮ್ಮದಲ್ಲಿ ಒಳ ಉಡುಪುಗಳನ್ನು ತರಿಸ್ಕೊಳ್ಳುವ, ಯಾರಿಗೂ ಗೊತ್ತಿಲ್ಲದಂಗೆ, ಗಂಡಸಿಗೆ ಗೊತ್ತಿಲ್ಲದಂಗೆ ಒಳ ಉಡುಪು ತಕ್ಷಣ ಹೆಂಗಸರು ಹಾಕ್ಕೊಳ್ಳೋದನ್ನು ಆಧುನೀಕರಣ ಅಂತ ವಿಜೃಂಭಿಸುವಂತಹ ಆಲ್ನಳ್ಳಿಯವರು, ಮತ್ತು ಅಬ್ಚೂರ್ನ ಪೋಸ್ಟ್ ಆಫೀಸು ಅನ್ನುವ ಕಥನವನ್ನು ಬರೆಯುವಾಗ ಬೋಬಣ್ಣನ ದಿಕ್ಕೆಟ್ಟ ಸ್ಥಿತಿಗೆ ಬಂದು ನಿಲ್ಲಿಸೋದಕ್ಕೆ ಸಾಧ್ಯವಾಗುವ ತೇಜಸ್ವಿಯವರ ಕತೆ, ಅವನತಿ, ತುಕ್ಕೋಜಿ, ಈ ಎಲ್ಲ ಕಥೆಗಳು ಕನ್ನಡದಲ್ಲಿ ಮಾಡಿದ್ದಾವೆ. ಸ್ವಲ್ಪ ಅಲ್ಲಲ್ಲೇ ಕಾಣ್ತದೆ. ಆದರೆ ಕುಮ್ಮಿಯವರ ಭಾಷೆ ಮತ್ತು ನುಡಿಗಟ್ಟಿಗೆ ಭಾಳ ಶಕ್ತಿ ಇದೆ. ಆ ಶಕ್ತಿ ಆ್ಯಪಲ್ಲು ಕಾದಂಬರಿಯಲ್ಲಿ ಭಾಳ ಗಟ್ಟಿಯಾಗಿ ಜೀರ್ಣಿಸ್ಕೊಂಡಿದೆ, ಭಿನ್ನವಾಗಿ ಅದು ತೋರ್ಪಡಿಸುತ್ತೆ ಅನ್ನೋದು ನನ್ನ ಆಲೋಚನಾ ಕ್ರಮ. ಇದಕ್ಕೆ ಜೊತೆಗೆ ಈಗ ತಾನೇ ನೆಲೆಸರವ್ರು ಹೇಳ್ದಂಗೆ ಭಾಷೆಯನ್ನು ಬಳಸುವಾಗ ಕುಮ್ಮಿಯವರು ಎಷ್ಟು ಚೆನ್ನಾಗಿ ಅದನ್ನು ಹೇಗೆ ಬ್ಲೆಂಡ್ ಮಾಡ್ತಾರೆ ಎಲ್ಲ ಜೊತೆಗೆ ಅಂತಂದರೆ, ಸಂಸ್ಕೃತ ಬಳಸ್ತಾರೆ, ನುಡಿಗಟ್ಟುಗಳನ್ನು ಬಳಸ್ತಾರೆ, ಹಳೆಗನ್ನಡ ಬಳಸ್ತಾರೆ, ಇಂಗ್ಲೀಷ್ ಬಳಸ್ತಾರೆ,
ತೆಲುಗು ಬಳಸ್ತಾರೆ. ಈ ಪದ ಬರೀ ಪದ ಅಲ್ಲ, ಅದು ಆ ವರ್ಣನೆಗೆ ದಕ್ಕಬಹುದಾದ ಎಲ್ಲ ಸಾಧ್ಯತೆಗಳು, ಅದರ ಆಚೆಯ ಸಾಧ್ಯತೆಗಳಿಗೆ ಆ ಪದವನ್ನು ಮತ್ತು ನುಡಿಗಟ್ಟನ್ನು ತಗೊಂಡು ಹೋಗ್ತಾರೆ. ನಿರೂಪಣೆಗೆ ಇದು ತೊಡರು ಅಂತ ಯಾರಿಗಾರು ಅನಿಸ್ಬೋದು, ನಂಗಂತೂ ಅನಿಸಿಲ್ಲ ನಿರೂಪಣೆಗೆ ತೊಡರು ಅಂತ. ಅದು ಹೆಂಗೆ ಬಳಸ್ಕೊತಾರೆ ಲೇಖಕರು ಅಂತಂದರೆ, ಒಂದು ವೈನೋದಿಕವಾದ ಶೈಲಿಯಲ್ಲಿ ಅದನ್ನು ಬಳಸ್ಕೊತಾರೆ. ಒಂದು ಓದ್ತಾ ಇರುವಾಗ ಏನೋ ನಗಾಡ ದಿನ ಅಂತಾರಲ್ಲ, ಅಷ್ಟಕ್ಕಲ್ಲ, ಅದು ಒಂದು ವೈನೋದಿಕ ಶೈಲಿ. ಅಂದರೆ ನಮ್ಮ ಹಳ್ಳಿಯವರು ಸಂತೋಷವಾಗಿರಲ್ಲ ಅಂತಲ್ಲ, ಇರ್ತಾರೆ. ಅವರು ಬಡತನ ಇರ್ಬೋದು, ಅವರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ ಇರ್ಬೋದು, ಅವರಿಗೆ ದುಡ್ಡಿಲ್ಲದೆ ಇರ್ಬೋದು, ಸಂತೋಷವಾಗಿರ್ತಾರೆ. ಎಲ್ಲಿಂದ ಬಂತ ಸಂತೋಷ ಅವರಿಗೆ? ಅವರ ವೈನೋದಿಕವಾದ ಗುಣದಿಂದ ಬಂದಿದೆ ಸಂತೋಷ. ಅದು ಅವರೊಳಗೆ ಒಂದು ವ್ಯಂಜನೀಯವಾದ ಒಳಗೆ ಇಟ್ಕೊಂಡಿದ್ದಾರೆ ಆ ಸಂತೋಷವನ್ನು. ಆ ಸಂತೋಷವನ್ನು ಇಲ್ಲಿ ಹೀಗೆ ತರ್ತಾರೆ. ಇದೊಂದು ಛಾತಿ ಕನ್ನಡದ ಕೆಲವು ಲೇಖಕರಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಕುಮ್ಮಿಯವರು ಭಾಳ ಗಟ್ಟಿಯಾಗಿ ಅನಾದಿಯಿಂದ ಇದನ್ನು ದಕ್ಕಿಸ್ಕೊಂಡ್ಬಂದಿದ್ದಾರೆ, ಅನಾದಿಯಿಂದ ಇದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಮೊದಲಿಂದಲೂ ಅವರ ಆಲೋಚನಾ ಕ್ರಮದಲ್ಲಿ ಕಪ್ಪು ಕಾದಂಬರಿ, ಬಳ್ಳಾರಿ ವಿಚಿತ್ರಂ, ರಾಯಲಸೀಮೆ ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಆದ್ದರಿಂದ ಕುಮ್ಮಿ ಅವ್ರನ್ನ ಕುರಿತು ಮಾತಾಡುವಾಗ ನಾನು ಯಾವಾಗಲೂ ಮಾತಾಡ್ತಿರ್ತೀವಿ, ಇದನ್ನು ಅಂಗೈಯಲ್ಲಿ ಇಟ್ಕೊಳ್ಬೋದು, ಅದನ್ನು ಆಕಾಶಕ್ಕೆ ಹರಡ್ಬಿಡ್ತಾರೆ ಅಂತ. ಅಂಗೈಯಲ್ಲಿ ಹೇಳ್ಬೋದು ಅದನ್ನು ಆಕಾಶದಷ್ಟು ಅಗಲಕ್ಕೆ ಹರಡಬಲ್ಲರು ಅಂತ. ಅದನ್ನು ಸ್ವಲ್ಪ ನಾನು ಬದಲಾಯಿಸ್ಕೊಂಡು ಆಕಾಶದ ಎತ್ತರಕ್ಕೆ ಅಂತ ಬದಲಾಯಿಸ್ಕೊಂಡ್ರೆ ಅದು ಬರಹಗಾರರ ಶಕ್ತಿ ಮತ್ತು ಮಿತಿ ಎರಡೂ ಆಗಬಹುದಾ ಗೊತ್ತಿಲ್ಲ. ವಿಮರ್ಶೆ ಮಾತಲ್ಲ ನಂದಿದು. ನಾನು ಓದುವಾಗ ಸಂತೋಷದಿಂದ ಓದುವ ಮತ್ತು ಅಲ್ಲಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳುವ ಓದಿನ ಮಾತಿನ ಮೂಲಕ ಇದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಚೆನ್ನಿ ಸರ್ ಅವರು ಆ್ಯಪಲನ್ನು ಕುರಿತು ಪತ್ರ ರೂಪದ ಒಂದು ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಪತ್ರ ರೂಪದ ಒಂದು ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಎಕ್ನಿಕ್ ಸ್ಟಫ್ ಅಂತ ಕರೀತಾರೆ ಒಂದು ಮಾತನ್ನು. ಹೌದು, ಅದಲ್ಲ ನನಗೆ ಬರಲ್ಲ. ಈ ಕಾಮಿಕ್ ಕಥನವೂ ಹೌದದು. ಆ ಕಥನ ಓದ್ತಾ ಇದ್ದರೆ ಅದು ಭಾಳ ನಕ್ಕಿದ್ದೀನಿ ಅಂತ ನಲ್ಲಿ ಸರ್ ಅವ್ರು ಹೇಳಿದ್ದಕ್ಕೆ, ಅದು ಬರೀ ನಗುವಲ್ಲಿ ನಿಂತು ಬಿಡಲ್ಲ. ಆ ನಗುವಿನ ಆಳದಲ್ಲಿ ಒಂದು ವಿಷಾದ ಇದೆ. ಆ ವಿಷಾದದ ಕಡೆಗೂ ನಾವು ಚಾಚ್ಕೋಬೇಕು, ನೋಡಬೇಕು, ನಮ್ಮ ಮನಸ್ಸನ್ನು ತೆರ್ಕೊಳ್ಬೇಕು ಅನ್ನುವ ಒಂದು ಒತ್ತಾಯ, ಸಾಂಸ್ಕೃತಿಕ ಒತ್ತಾಯ ಅದು. ಇದು ಕಲ್ಚರಲ್ ಆದ ಒಂದು ಫೋರ್ಸ್, ಅದನ್ನು ನೋಡಬೇಕಾಗತ್ತೆ. ಅಂಥ ದುರಂತದ ಹಾದಿಗೆ ಹೋಗಬಹುದಾದ ಭಾರತವನ್ನು ತಮ್ಮ ಮೌನದ ನೆಗೆಯ, ಈ ಕರೆಕ್ಟಾದ ಪದ ಬಳಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅವರ ಮೌನದ ನೆಗೆಯ ಹರಿತವಾದ ಆಯುಧವೂ ಆಗಿಬಿಡ್ಬೋದು ಅಂತ. ಅದು ಆಯುಧವೂ ಕೂಡ ಆಗಿಬಿಡ್ತದೆ. ಮೌನದ ನಗು ಹೌದು, ಆದರೆ ಮೌನದ ನಗುವಿನ ಒಳಗೆ ಹರಿತವಾದ ಆಯುಧ ಕೂಡ ಅವ್ರ ಬರಹದಲ್ಲಿ ಅಡಗಿದೆ. ಅದನ್ನು ಕುಮ್ಮಿಯವರು ಬೇಕಂತಲೇ ಸೃಷ್ಟಿಸ್ಕೊಂಡಿರುವ ಶೈಲಿಯ ಸೆರೆ ಅಂತ ಯಾರು ನಮ್ಮ ಚೆನ್ನಿ ಸರ್ ಕರೆದ್ರೆ, ಅದು ಸೆರೆ ಮಾತ್ರ ಅಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಬರೆಯಬಲ್ಲ ಶಕ್ತಿ ಲೇಖಕರಿಗಿದೆ. ಕನ್ನಡ ಇನ್ನೂ ಬಯಸ್ತದೆ ಕುಮ್ಮಿಯವರಿಂದ. 7 ವಸಂತಗಳನ್ನು 70 ವಸಂತಗಳು ದಾಟಿದ್ದಾವೆ, 70 ದಾಟಿದ್ದಾರೆ. ಅವರೊಮ್ಮೆ ನನಗೆ ದುರ್ಗದಲ್ಲಿ ಮಾತಾಡುವಾಗ ಶರಬೇಂದ್ರೆಯವ್ರದ್ದು ಅವರು ತೀರ್ಕೊಂಡಾಗ ಅವ್ರ ಒಟ್ಟು ಸಾಹಿತ್ಯವನ್ನು ಇಟ್ಕೊಂಡು ಒಂದು ಸೆಮಿನಾರ್ ಮಾಡಿದ್ವಿ. ಅಲ್ಲಿ ನಾನು ಅವ್ರ ಸಂಶೋಧನೆ ಕುರಿತು ಮಾತಾಡ್ಲಿಕ್ಕೆ ಹೋಗಿದ್ದೆ. ಸರ್ ಅವ್ರ ಕಥೆಗಳನ್ನ ಕುರಿತು ಏನೋ ಮಾತಾಡಕ್ಕೆ ಬಂದಿದ್ದು ಅಂತ ಕಾಣ್ತದೆ. ಅವಾಗ ಅವರು ಒಂದು ಸರಿ ಹಿಂಗೆ ಅನ್ಕೋತಾ ಇದ್ದೆ. ಏನು ಸರ್ ಅಂದೆ. ಇಲ್ಲಿ ನೋಡೇ ಕುಂಸಿ ಬರೆದು ಬೆರಳು ಒಳಗೋಗ್ಬಿಟ್ಟಿದೆ ಕಣೆ ಅಂದರು. ನಾನು ನೋಡಿ ನಿಜವೂ ಹೌದು, ಒಳಗೋಗ್ಬಿಟ್ಟಿತ್ತು. ಇದು ಪೆನ್ ಇಟ್ಕೊಂಡು ಬರೋದು ಒಳಗೋಗ್ಬಿಟ್ಟಿತ್ತು. ನಮ್ಮವ ತಗೊಂಬಿಡಿ ಸರ್ ಅಂದಿದ್ವಿ ನಾವು, ನಮ್ಮ ಕೊಟ್ಬಿಡ್ತೀವಿ ನಿಮಗೆ ಅಂತ. ಅಂದರೆ ನಿಜವೂ ಹೌದದು. ಆದರೆ ಅದನ್ನು ಹೇಳ್ತಾ ಇರೋ ಶೈಲಿ ಹೆಂಗಿದೆ ಅಂದರೆ ಅದೇ ಕಾಮಿಕ್ ಸ್ಟೈಲ್. ಬರೆದು ಬೆರಳು ಒಳಗೆ ಬರ್ತದ ಮೇಲೆ, ಅದು ಆಮೇಲೆ ಆ ಪ್ರಶ್ನೆ ಬೇರೆ. ಆದರೆ ಅವ್ರು ಹೇಳುವಾಗ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬರೆದು ಬೆರಳಲ್ಲಿ ಒಳಗೋಗ್ಬಿಟ್ಟಿದೆ ಕಣೆ ಅಂತ. ಅವ್ರು ಬರೆದಿರೋದು ಬೇಕಾದಷ್ಟು ಬರೆದಿದ್ದಾರೆ, ಇನ್ನೂ ಬರೀಬೇಕು. ಯಾಕೆ ಅಂದರೆ ಅವ್ರಿಗೆ ಜ್ಞಾನಪೀಠ ಬರಬೇಕು, ಅದು ಒತ್ತಾಯ ನಂದು. ಇದು ಬರಬೇಕು ಅವ್ರಿಗೆ. ಈ ಕನ್ನಡದಲ್ಲಿ ಮತ್ತೆ ನಾನು ವಿವರಿಸೋಕ್ಕೆ ಹೋಗಲ್ಲ, ಅದನ್ನು ಅವ್ರಿಗೆ ಬರಬೇಕು ಅಷ್ಟೇ, ಮತ್ತೇನು ಹೇಳಲಿ ನಾನು. ಹಾಗಾಗಿ ಇದೊಂದು ರೂಪಕದ ರೀತಿಯಲ್ಲಿ ಸಾಗುವ ಆ್ಯಪಲ್ಲು ಬರೀ APPಯಲ್ಲಿ ಆ್ಯಪಲ್ ಅಲ್ಲ, ಅದು ಆ್ಯಪಲ್ ಅಲ್ಲ. ಅದು ಆ APPಯಲ್ಲಿ ಅಷ್ಟು ಮಾತ್ರ ಅಲ್ಲ, ಅದರ ಆಚೆಗೆ ಎಯಿಂದ ಶುರುವಾಗಿ Z ವರೆಗೆ ತಲುಪಬಹುದಾದ ಒಂದು ಸೃಜನಶೀಲವಾದ ಪ್ರಯಾಣ ಅಂತ ನಾನು ಅಂದ್ಕೊಂಡು, ಈ ಪ್ರಯಾಣಕ್ಕೆ ಕುಮ್ಮಿಯವರು ಸಜ್ಜುಗೊಂಡದ್ದು 30 ವರ್ಷದ ಹಿಂದೆ ಅಂತ ಹೇಳಿದರು. ಆದರೆ ಆ ಪ್ರಯಾಣ ನಿಲ್ಲದ ಪ್ರಯಾಣ. ಯಾಕೆಂದರೆ ಅವರು ಇಂಟರ್ವ್ಯೂ ಹೇಳಿದ್ದಾರೆ, ಭಾರತ ಮಗ್ಗಲು ಬದಲಿಸಿದೆ ಅಂತ. ಭಾರತ ಮಗ್ಗಲು ಬದಲಿಸಿದೆ, ಗೊತ್ತಿಲ್ಲ ಏನಾಗ್ಬೋದು ನಾಳೆ ಅಂತ. ಎಲ್ಲ ಕಡೆ ಹಾಗೆ ಇದೆ, ಅಮೆರಿಕ ಕೂಡ ಅದಕ್ಕೆ ಹೊರತಲ್ಲ ಅಂತ ಕೋಟ್ ಮಾಡಿ ಮಾತಾಡಿದ್ರು. ಹಾಗಾಗಿ ಒಂದು ವಿಷಾದನೀಯವಾದ ಸ್ಥಿತಿಯಲ್ಲಿ ಲೇಖಕರು ಬರವಣಿಗೆಯನ್ನು ಬಿಡಬಾರ್ದು, ಬರಿಬೇಕು. ಹೊಣೆಗಾರಿಕೆ ಅದು. ಓದೋರು ನಾವು ಓದ್ತಾನೆ ಇದ್ದೀವಿ. ಹಾಗಾಗಿ ಇನ್ನಷ್ಟು ಬರೀರಿ ಸರ್ ಅಂತ ಮಾತ್ರ ಹೇಳಬಲ್ಲೆ. ಬ್ಲರ್ಬ್ ಬರೀ ನೀನು ಅಂತ ಹೇಳಿದಾಗ ನಾನು ಹೆದರಿಬಿಟ್ಟಿದ್ದೆ. ಅಯ್ಯಪ್ಪ, ದೊಡ್ಡ ಲೇಖಕರು, ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋರು, ನನ್ನಂಥ ಸಣ್ಣ ಒಂದು ಬ್ಲರ್ಬ್ ಬರೆಯೋದ ಅಂತ.
ಬರೀ ಮುಂಚೆ ಬರದೆ ಆಮೇಲೆ ಮಾತಾಡ್ಲಿಕ್ಕೆ ನನ್ನೇ ಹೇಳಿದ್ರು, ಒಂದು ಇಂಟ್ರ್ಯೂ ಮಾಡಿ ಅಂದರು. ಇವೆಲ್ಲವನ್ನು ಅವಕಾಶ ನೀಡಿದ ಕುಮ್ಮಿ ಸರ್ಗೆ, ಸುನೀಲ್ ಅವರಿಗೆ, ಕೃಷ್ಣಮೂರ್ತಿ ಅವರಿಗೆ, ಇಷ್ಟೋ ತನಕ ಕೇಳಿಕೊಂಡು ನಿಮಗೆ, ಅಣ್ಣ ರಾವ್ ಅವರಿಗೆ, ಸಿರಾಜ್ ಎಲ್ಲ ಗೆಳೆಯರಿದ್ದೀರಿ, ಬಂಗಾರಪ್ಪ ಇದ್ದಾರೆ, ಎಲ್ಲ ಸ್ನೇಹಿತರು ಹಿರಿಯರೆಲ್ಲ ಇದ್ದೀರಿ, ಎಲ್ರಿಗೂ ನಮಸ್ಕರಿಸಿ ನನ್ನ ಕೆಲವು ಓದಿನ ಆಲೋಚನೆ ಕ್ರಮವನ್ನು ನಿಮಗೆ ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಮಸ್ಕಾರ. ನೈಜ ಚಿತ್ರಣವನ್ನು ಪ್ರತಿಬಿಂಬಿಸಲಿಕ್ಕೆ ತಾಕತ್ತು ಬೇಕು, ದಮ್ ಬೇಕು, ಅದಕ್ಕೊಂದು ಶಕ್ತಿ ಬೇಕು. ಏಕೆಂದರೆ ಈಗ ಬಹುತೇಕ 1.5-2 ವರ್ಷಗಳ ಮುಂಚೆ ನಮ್ಮ ಕುಮ್ಮಿಯವರು ಬೆಂಗಳೂರಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸು, ಇವರು ಬರಗು ರಾಮಚಂದ್ರಪ್ಪ ಅವರೆಲ್ಲ ಸೇರಿಕೊಂಡು ಏನೋ ಒಂದು ಮಾತಾಡ್ತಾರೆ. ಕುಮ್ಮಿಯವರು ಏನೋ ಆ ಸತ್ಯವಾದ ಮಾತನ್ನು ಆಡಿದ್ದಕ್ಕೆ ಬಹುತೇಕ ಅವರಿಗೆ ಕೊಲೆ ಬೆದರಿಕೆ ಪತ್ರಗಳು ಬರ್ತದೆ ರಾಜ್ಯದ ಮೂಲೆಗಳಿಂದ. ರಾಜ್ಯ ಸರ್ಕಾರ ಅವರಿಗೆ ಸೆಕ್ಯೂರಿಟಿ ಅಲಾಟ್ ಮಾಡ್ತಾರೆ. ನೋಡಿ ಏನು ತಪ್ಪು. ಬರೀಬೋದು, ಮಾತಾಡ್ಬೋದು, ಸತ್ಯ ಮಾತಾಡೋಂಗಿಲ್ಲ, ಸತ್ಯ ಬರೆಯೋಂಗಿಲ್ಲ. ನೋಡಿ ಅವ್ರ ಕಾದಂಬರಿನಲ್ಲಿ ಯಾಪಿಲ್ಲು ಅಂದರೆ ಏಮಣ್ಣಾದಿ, ಯಾಪಿಲ್ಲು అంటే ఏమి అని నైనా అడిగినాను. ಈ ಕಾರ್ಯಕ್ರಮ ಪ್ರಾರಂಭವಾಗೋ ಮುಂಚೆ ಯಾಪಿಲ್ಲ ಅಂದರೆ ಮಗು ಅಂತ ತೆಲುಗುಲ, ಯಾ ಅಂದರೆ ಯಾರು ಅಂತ, యాపిల్ల ఇట్స్ ఓకే, యాపిల్లు ఏమన్నా ఇది అని నేనే అడిగినాను వారికి. వాళ్ళు చెప్పినారు, ಅವ್ರು ಹೇಳ್ತಾರೆ, ಏನಪ್ಪ ನೀನು ತೆಲುಗು ಗೊತ್ತಿದ್ದವನಾಗಿ ನೀನು ಯಾಪಿಲ್ಲು ಅಂದರೆ ಗೊತ್ತಿಲ್ವಾ? యాపిల్ಗೆ ಗ್ರಾಮ್ಯ ಭಾಷೆಯಲ್ಲಿ యాపిల్లు అని చెప్తున్నారు, దాన్ని ನಾನು రాసిన్నాను. ಎಷ್ಟು ಸತ್ಯ ನೋಡಿ. ಈ ಒಂದು ಸಣ್ಣ ಅಂಶವನ್ನು, ಒಂದು ಹೆಸರು ಇಷ್ಟೊಂದು ಚರ್ಚೆಗೆ ಗ್ರಾಸವಾಗ್ತದೆ. ಮೂಗಿನಲ್ಲಿ ಸೀಟುವ ಸಿಂಬಳ ಬಿಸಾಕಿದಾಗ ಮೂಡುವ ಚಿತ್ರದ ಬಗ್ಗೆ ಚರ್ಚೆ ಆಗ್ತದೆ ಅಂದರೆ ಕುವೆಂಪು ನೆನಪಾಗಬಾರ್ದೆ? ಅಲ್ಲೆಲ್ಲೋ ತೀರ್ಥಹಳ್ಳಿ ಕುಪ್ಪಳ್ಳಿ ಹತ್ರ ಹರಿಯುವ ನದಿ ಸುಮ್ಮನೆ ಸೊಳ್ಳ ಬಳ್ಳ ಹರಿತದೆ. ಯಾಕೆ ಹರಿತದೆ? ಎಲ್ಲಿ ಲೂಸ್ ಸಾಯಿಲ್ ಸಿಗ್ತದೋ ಅಲ್ಲಿ ನೀರು ಹರ್ಕೊಂಡು ಕೊರ್ಕೊಂಡು ಹೋಗ್ತದೆ. ಅದನ್ನೇ ಅವ್ರು ನೋಡಿದಾಗ ನಾಟ್ಯರಾಣಿ ನರ್ತಿಸಿದಂತೆ ಕಾಣುತ್ತದೆ. ಅಲ್ಲಿ ಹೋಗುವಂಥ ಸಣ್ಣ ಸೌಂಡು ಜುಳು ನಿನಾದ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕುಮ್ಮೀಸರು ಡೆಪ್ತಿಗೆ ಇಳಿತಾರೆ, ಹೋಗ್ತಾರೆ. ಈ ವಯಸ್ಸಲ್ಲಿ ಕಳೆದ ವರ್ಷ ನಾವು ಮಾಡಿದ್ವಿ ಕುಮ್ಮಿ 70 ಕತೆ 50 ಅಂತ ಶಿವಮೊಗ್ಗದಲ್ಲೇ ಬಿಡುಗಡೆ ಮಾಡಿದ್ವಿ. ನಾವು ತುಂಬ ಅದ್ಭುತವಾಗಿ ಅವ್ರ ಜಿಂದಗಿಲಿ ಯಾವತ್ತೂ ನೆನಪಿಟ್ಕೊಳ್ಳದೇ ಇರತಕ್ಕಂಥ ಗೌರವ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ. ವಯಸ್ಸು 70 ಆದಮೇಲೆ ಮೂಲೆ ಹಿಡ್ಕೊಂಡು ಕೂತ್ಕೋಬೇಕಾನೆ, ಎಲ್ಲ ಏಜ್ ಫ್ಯಾಕ್ಟರ್ ಅದು. ಆದರೆ ಅವ್ರ ಮನಸ್ಸಿಗೆ ವಯಸ್ಸಾಗಲಿಲ್ಲ. ಅಲ್ಲೆಲ್ಲ ಯಾಣದಲ್ಲಿ ಮೊನ್ನೆ ನೋಡ್ತೀನಿ, ಯಾಣದಲ್ಲಿದ್ದಾರೆ, ಅಲ್ಲಿ ಫೋಟೋ ಹೊಡೆದಿದ್ದಾರೆ. ಇನ್ನು ನೋಡ್ತೀನಿ ಅಲ್ಲಿ ಗೋವಾದ ಹತ್ರ ಎಲ್ಲೋ ದೇವರಾಜು ಬೀದು ಅಲ್ಲೆಲ್ಲೋ ಗುಡ್ಡದಲ್ಲಿ ಬೆಟ್ಟದಲ್ಲಿ ಸರೋವರ. ಅಂದರೆ ತಾನು ಸ್ವತಃ ತನ್ನ ಪಾದ ಸ್ಪರ್ಶ ಮಾಡಿ ಅದನ್ನು ಅನುಭವಿಸಿ ಬರೀತಾರಲ್ಲ, ಅಲ್ಲಿ ನೈಜತೆಯ ಪ್ರಯೋಗ ಆಗ್ತದೆ. ಅಂಥ ಶಕ್ತಿ ಅವ್ರಿಗಿದೆ. ಅವ್ರಿಗಿರುವ ಒಂದೇ ಒಂದು ಗುಣ ಅಂದರೆ ಅವರು ಎಲ್ಲರನ್ನೂ ಇಷ್ಟಪಡಲ್ಲ, ಅವ್ರು ನೋಡ್ತಾರೆ. ಇವನು ಸರಿ ಇದ್ದಾನೆ ಅನಿಸಿದರೆ ಕೊಳ್ಳೇಗಾಲದಿಂದ ಚಾಮರಾಜನಗರದಿಂದಲೂ ಇವತ್ತು ದೊಡ್ಡ ಕಲಾವಿದರು ಬಂದಿದ್ದಾರೆ. ಆ್ಯಕ್ಚುಲಿ ಬರ್ತಾರೆ ಅಭಿಮಾನಿಗಳು ಹುಡ್ಕೊಂಡು. ಅವ್ರು ಬೇಡ ಅಂದರೆ ಇವ್ರನ್ನೊಂಚೂರು ಹೊರ ಕಳಿಸಿ ನಾನು ಮಾತಾಡ್ಬೇಕು ಅಂತ ಅವ್ರು ಬೇಜಾರಾಗ್ತಾರೆ. ಸರ್ ಹೇಳಿಬಿಡ್ರಿ ಅಂದರೆ ಭಾಳ ಬೇಜಾರಾಯ್ತೆ. ನೀನೇನು ಶಿಷ್ಯನ ಬಾ, ನಾನೇನು ಮಾಡಲಿ, ನನ್ನ ಮನಸ್ಸಿಗೆ ಮುದ ಬೇಕು ಅಂತ ಹೇಳುವಂಥ ಕಠಿಣ ಮನಸ್ಸವ್ರದ್ದು. ಶಿಕಾರಿಪುರ ಬಂದಾಗೆಲ್ಲ ಐಬಿನಲ್ಲಿ ನಾವೆಲ್ಲ ಊಟ ಕೂರ್ತೀವಿ ಜೊತೆಗೆ. ಊಟ ಮಾಡಿಸಿದ್ದೀನಿ ಕಷ್ಟಪಟ್ಟು. ಪಾಪಣ್ಣ ಅಣ್ಣ, ನನ್ನ ಸಣ್ಣ ಹುಡುಗ, ಅವರಿಗೆ ನನಗೂ 60 ಆಗಿದೆ, ಏನು ತುಂಬ ಚಿಕ್ಕ ವಯಸ್ಸಲ್ಲ. ನಾನು ಫೋನ್ ಮಾಡಿದ್ದೆ, ಅಣ್ಣ ಚಪ್ಪಣ್ಣ ಅಂತ ಅಷ್ಟು ಅಣ್ಣ ಅಂತ ಸಂಬೋಧಿಸುವಂಥ ದೊಡ್ಡ ಗುಣ ಇರೋ ವ್ಯಕ್ತಿ ಊಟಕ್ಕೆ ನೋಡಿ, ಊಟ ಆದ ತಕ್ಷಣ ಪಾಪಣ್ಣ ನೀವು ಹೊರಟುಬಿಡು ಮನೆಗೆ. ಸರ್ ಇನ್ನೊಂದು 2 ನಿಮಿಷ ಆಗಲ್ಲ, ನೀನು ಎದ್ದು ಹೊರಟೋಗು, ಯಾಕೆಂದ್ರೆ ನಾನು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೋಬೇಕು ಅಂತಾರೆ. ಇದು ಅವ್ರಿಗೆ ಇರ್ತಕ್ಕಂಥ ಸಾಹಿತ್ಯದ ಅಭಿಮಾನ. ಅಂಥ ಗೀಳು ಇರೋದ್ರಿಂದಲೇ ಇವತ್ತು ಅನೇಕ ಲೇಖನಗಳನ್ನು, ಅದ್ಭುತವಾದಂಥ ಶ್ರೀಮಂತ ಪದಗಳನ್ನು ಬಳಸಿ ಅವರು ಬರೀತಾರೆ. ಆ ಲ್ಯಾಟ್ರಿನ ಪುಸ್ತಕ ಬರೀತಾರಲ್ಲ, ಹೆಂಗೆ ಬರೀತಾರೆ? ಕಣ್ಣಲ್ಲಿ ನೀರು ಬರಬೇಕಲ್ವ. ಆ ಲ್ಯಾಟ್ರಿನದಲ್ಲಿ ಬಡವ್ರ ಮನೆಯಲ್ಲಿ ಕಕ್ಕಸ್ ರೂಮ್ ಇಲ್ಲದೆ ಇದ್ದಾಗ ಮಾಡಿದಂಥದ್ದು, ಯಾರೋ ಒಬ್ಬ ದುರ್ಬಲ ಜಾತಿಯವನು ಆ ಮಲವನ್ನು ಹೊತ್ತು ಆ ಬುಟ್ಟಿಯಲ್ಲಿ ಜಲ್ಲೆ ಅಂತ ಕರೀತಾರೆ ಅದಕ್ಕೆ, ಅದ್ರ ಬುಟ್ಟಿಲಿ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಹೋಗ್ಬೇಕಾದ್ರೆ ಅದು ಹೊನಿಕಿದಾಗ ಆಗುವ ಫೀಲ್ ಇದೆಯಲ್ಲ,
ಇದನ್ನ ಯಾರು ಬರೆಯೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಯ್ಯಯ್ಯೋ ಅಸಹ್ಯ ಅಂತ. ಅಲ್ಲಿ ಹೆಸರು ಕೇಳಿದ್ರೆ ಅಸಹ್ಯ ಅಂತ ಕೇಳುವಂಥ ಕಾಲದಲ್ಲಿ ಅದನ್ನು ನೈಜತೆಯನ್ನು ಚಿತ್ರಣವನ್ನು ಬಂಬಿಸುವಂಥ ಸಾಹಿತಿ ಅವರಾಗಿದ್ದಾರೆ. ಅಂಥವರ ಕಾರ್ಯಕ್ರಮದಲ್ಲಿ ಮೊದಲೇ ಕಂಡೀಷನ್ ಇದೆ, ಎರಡೇ ಮಾತಾಡಬೇಕು ಅಂತೇಳಿ, ಒಂದಷ್ಟು ಮಾತಾಡಿಲ್ಲ ಅಂತ ತಿಳ್ಕೊಂಡು ದಯಮಾಡಿ ಸಮಯದಾನವನ್ನು ಮಾಡ್ತಾ ಸಮಯಕ್ಕೆ ಸರಿ ಕಾರ್ಯಕ್ರಮಕ್ಕೆ ಮಾಡ್ತಾ ನನ್ನ ಮಾತು ವಿರಾಮ ಮಾಡ್ತೇನೆ. ನಮಸ್ಕಾರ. ಕುಮ್ಮಿ ಸರ್ ಬಗ್ಗೆ ಹೇಳಕ್ಕೆ ಎಲ್ಲರೂ ಗೊತ್ತಿದ್ದವರೇ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕುಂಸಿ ಸರ್ ಹೇಳ್ದಂಗೆ ಅವ್ರ ಕೈ ಒಳಗೆ ಹೋಗ್ತಿರಲಿಲ್ಲ. ಈಗ ನೋಡಿದ್ರು ಬೆಂಡಾಗಿದೆ, ಬರೆದು ಬೆರಳು ಬೆಂಡಾಗಿದೆ. ಅವ್ರ ಭಾಗ್ಯ ಏನಂದರೆ ಕಂಪ್ಯೂಟರ್ ಕಲ್ತು ಬಿಟ್ಟಿದ್ದಾರೆ. ಹಂಗಾಗಿ ಆ ಬೆರಳು ಉಳಿತಿತ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಬರೆಯೋದು ನಿಲ್ಲಿಸಿ ಎಲ್ಲ ಕುಟ್ಟೋದನ್ನ ಶುರು ಮಾಡಿದ್ದಾರೆ. ಅವರ ಡಿಸಿಪ್ಲಿನ್ನ ನಾವೆಲ್ಲರೂ ಪಾಲಿಸಲೇಬೇಕು. ಆಮೇಲೆ ಕರ್ನಾಟಕದಲ್ಲಿ ನಾವು ನೋಡಿದ ಹಾಗೆ ಇಷ್ಟು ವಯಸ್ಸಾದ ನಂತರ ಯಾರು ಬರವಣಿಗೆಯನ್ನು ಬರೆಯಲ್ಲ, ನಿಲ್ಲಿಸ್ಬಿಟ್ಟು ಆರಾಮಾಗಿ ವಿಶ್ರಾಂತಿ. ಮತ್ತು ನಮ್ಗೆ ಭಾಳ ಜನ ಹೇಳ್ತಾ ಇರ್ತಾರೆ ಏನಂದರೆ, ಈ ಮುತ್ತೈದೆ ತನಕ ಹೋಗ್ಬಿಡ್ತಾರೆ ಭಾಳಷ್ಟು ಜನ ಸಾಹಿತಿಗಳು. ಏನಂದರೆ ಪುಸ್ತಕ ಬಿಡುಗಡೆ ಮಾಡೋದು ಮತ್ತು ಅಧ್ಯಕ್ಷತೆ ವಹಿಸೋದು, ಇವರಿಗೆ ಇದನ್ನು ಮಾಡಿ ಈ ಥರದ ಒಂದು ಇದಕ್ಕೆ ಹೋಗ್ತಾರೆ. ಆದರೆ ಇವತ್ತಿಗೂ ನನ್ಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ನಾನೇ ಯಾವಾಗಲೂ ಬೆರಗಡೆಯಿಂದ ನೋಡ್ತಿರ್ತೀನಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ದೊಡ್ಡ ಒಂದು ವಿಷಯ. ಅವ್ರ ಜೊತೆ ನೀವು ಎಷ್ಟೇ ಕಾಲ ಕಳೆದ್ರೂ ಒಂದಲ್ಲ ಒಂದು ಸರಿ ಅವ್ರ ಕತೆ ಓದ್ತಾ ಹೆಂಗೆ ಆಶ್ಚರ್ಯ ಆಗುತ್ತೋ, ಅವ್ರ ವ್ಯಕ್ತಿತ್ವದಲ್ಲೂ ಅಂಥ ಆಶ್ಚರ್ಯಗಳನ್ನು ಅಂಥ ಇದನ್ನು ನಾವು ತುಂಬ ನೋಡ್ತಾ ಇರ್ತೀವಿ. ಹಾಗಾಗಿ ಅವ್ರದ್ದು ಪುಸ್ತಕದ ನೆಪದಲ್ಲಿ ನಮಗೆ ಯಾವಾಗಲೂ ಸಿಗ್ತಾನೆ ಇರ್ತಾರೆ. ಬಹಳ ಅದ್ಭುತವಾದಂತಹ ವ್ಯಕ್ತಿ ಅಂತ ನನಗಾದರೂ ಅನಿಸುತ್ತೆ. ಅವ್ರು ಹೇಳಿದ್ನಲ್ಲ, ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ, 10 ಗಂಟೆಗೆ ನಾವು ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರೆ ನಡ್ರಿ ನೀವು ತಗೊಂಡು ನಡ್ರಿ ನಿಂತಿರ್ತಾರೆ. ಅಂದ್ರೆ ಆ ಡಿಸಿಪ್ಲಿನೂ ಬೇಕಲ್ಲ. 4 ಗಂಟೆಗೆ ಎದ್ದಾಗಲೇ ನಡೀತಾ ಇರ್ತಾರೆ. ನಮಗೆ ಒಂದೊಂದು ಸರಿ ಅವ್ರ ಜೊತೆ ವಾಕ್ ಮಾಡೋಕ್ಕಾಗಲ್ಲ. ನನಗೆ ಶಿಕಾರಿಪುರದಾಗಿದ್ದ ಒಂದೊಂದು ಸರಿ ಫೋನ್ ಮಾಡ್ತಾರೆ, ಸುನೀಲ್ ಬರಪ್ಪ ಎಲ್ಲಿದೆಯಾ, ಆಗಲೇ 5 ಗಂಟೆಗೆ ಅವರಾಗಲೇ ಉಚ್ಚರಾಯನ ಕೆರೆ ಮೇಲೆ ವಾಕ್ ಮಾಡ್ತಾ ಇರ್ತಾರೆ. ಈಗೂ ಅವ್ರ ಪ್ರವಾಸ. ಆಮೇಲೆ ಅವ್ರು ಭಾಳ ಇಷ್ಟಪಡೋದು ಯಾರನ್ನ ಮಾತಾಡಿಸೋದು ಅಂದರೆ, ಯಾರು ಮುಗ್ಧತೆ ಇರ್ತದೆ ಅವ್ರ ಹತ್ರ ಎಷ್ಟೊತ್ತಾದರೂ ಮಾತಾಡ್ತಾರೆ. ಇವ್ರು ಭಾಳ ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಾಯಿದ್ರೆ ಸಾಕು ನಿಲ್ಸಪ್ಪ ನಿಂದು ಅಂತಾರೆ. ಅಂದರೆ ಅವರಲ್ಲಿ ಏನೋ ಇದೆ ಅಂತ, ಮುಗ್ಧ ವ್ಯಕ್ತಿಯಲ್ಲಿ ಅನೇಕ ಜ್ಞಾನವನ್ನು ಹುಡುಕುವಂಥ ಒಬ್ಬ ಮಹಾನ್ ಸಾಹಿತಿ ಅವರು. ನನಗೆ ನಮ್ಮ ಕುಮ್ಮಿ 70 ಕತೆ 50 ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳೋದು ನೆನಪಿದೆ. ನಾನು ತಿಪ್ಪೆ ಮೇಲಿನ ಸಾಹಿತಿ ಅಂತ. ನನಗೆ ಭಾಳ ವಿಶೇಷ ಅನ್ನಿಸ್ತು. ಅಂದರೆ ನಾನು ಏನೋ ಬರೀತಂತಲ್ಲ, ತಿಪ್ಪೆ ಅಂದರೆ ಅಲ್ಲಿ ಭಾಳ ಇದೆ, ಗೊಬ್ಬರ ಅದು. ಆ ತಿಪ್ಪೆಯಿಂದ ತೊಗೊಂಡೋಗಿ ಹಾಕಿದ್ರೇ ಏನಾದರೂ ಬೆಳೆಯೋಕ್ಕೆ ಸಾಧ್ಯ. ನಾವು ತಿಪ್ಪೆಗೆ ಏನು ಬುಡಕ್ಕೆ ಏನು ಹಾಕಬೇಕು ಮರ್ತಿ ನಾವೆಲ್ಲ ಚಿಗುರು ನೋಡೋವಂಥ ಜನ ಆಗಿದ್ದೀವಿ. ಕೊನೆಗೆ ಒಂದು ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಹೇಗೆ ಇವರು ಸಾಹಿತ್ಯವನ್ನು ವಿಶೇಷ ಅಂತೀವಿ. ಅವರು ಒಂದು ಮಾತನ್ನು ಅವ್ರು ಬರೆದಿರೋದನ್ನು ಓದೋಕ್ಕೆ ನಿಲ್ಲಿಸ್ಬಿಟ್ರು. ಅಲ್ಲೇನಿತ್ತು ಅಂದರೆ ಸೂಳೆ ಮೊಂಡೆ ಅನ್ನೋ ಒಂದು ಪದ ಇತ್ತಷ್ಟೇ. ಯಾಕೋ ನಮ್ಮ ಇವರು ಅದಕ್ಕೆ ನಿಲ್ಲಿಸಿದ್ರು. ಅದನ್ನು ಬೆಳಗ್ಗೆ ಎದ್ದರೆ ನಮ್ಮ ಕೇರಿಲೆಲ್ಲ ಕೇಳ್ತಾನೆ ಇರ್ತೀವಿ, ಇನ್ನೂ ಒಳ್ಳೊಳ್ಳೆ ಪದ ಕೇಳ್ತಾನೆ ಇರ್ತೀವಿ. ಅದೇನು ನಮಗೇನು ವಿಶೇಷ ಅನಿಸಲ್ಲ. ಕೆಲವೊಬ್ರಿಗೆ ಅದು ಅಶ್ಲೀಲ ಬೈಗಳ ಅನಿಸ್ಬೋದೇನೋ. ನೆನ್ನೆ ನಮ್ಮ ತುಮಕೂರಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ ಮೊನ್ನೆ. ಅಲ್ಲೊಬ್ರು ಹೇಳ್ತಿದ್ರು, ಸಾಹಿತ್ಯ ಅಂದ್ರೇನು ಅಂದರೆ ಯಾರ ಮನಸ್ಸಿಗೂ ನೋವು ಮಾಡದ ಭಾಳ ಶೀಲವಾದಂಥ ಒಂದು ಪದಗಳನ್ನು ಬಳಸಿ ನಮ್ಮ ಕಣ್ಣಿಗೆ ಕಾಣುವ ಇದನ್ನು ಏನು ರಮ್ಯವಾಗಿ ಕಟ್ಟುಕೊಡುವುದೇ ಸಾಹಿತ್ಯ ಅಂತ ಹೇಳ್ತಿದ್ರು. ನನಗೆ ಕೇಳಿಸ್ಕೊಂಡು ಆಮೇಲೆ ನಾನು ಹೇಳಿದೆ, ಅದಷ್ಟೇ ಸಾಹಿತ್ಯ ಅಲ್ಲ, ಅದರಿಂದ ಆಚೆಗೆ ಜನರ ಸಮಸ್ಯೆ, ಜನರ ಬದುಕು ಎಲ್ಲದನ್ನೂ ಕಟ್ಟಿಕೊಡ್ಬೇಕಾದ ನಾವೆಲ್ಲ ಇಂಥವರ ಸವಾಸದಿಂದ ಅಂಥದ್ದನ್ನೆಲ್ಲ ವಿಶ್ಲೇಷಿಸುವಂಥ ಒಂದಿಷ್ಟು ಮನಸ್ಥಿತಿಯನ್ನು ಅವ್ರು ಓಡಾಟೋಟದೊಟ್ಟಿಗೆ ಅವರೊಟ್ಟಿಗೆ ಸಮಯ ಕಳೆದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಈ ಭಾಳ ಮುಖ್ಯವಾಗಿ ಅವರು ಸ್ನೇಹಿತರನ್ನು ನೋಡ್ಕೊಳ್ಳೋ ಈಗ ನಾವು 3 ಜನ, ನಾನಿರ್ಬೋದು, ಪಾಪಯ್ಯ ಇರ್ಬೋದು, ಹುಚ್ಚರಾಯಪ್ಪ ಇರ್ಬೋದು, ಅವ್ರು ಬರೆಯೋತ್ತಿಗೆ ಅಂತ ಅಂಟ್ರುಪುಳುಕಿ ಅಂತ ಹೇಳ್ತಾರೆ. ಅವ್ರ ಪದಗಳನ್ನು ಎಲ್ಲೆಲ್ಲೂ ಉಳಿಸ್ತಾರೆ. ಈ ಅಂಟ್ರುಪುಳುಕಿ ಅಂತ ಸ್ನೇಹಿತರು ಅಂತ ಅದ್ಯಾವುದೋ ಮರದ ಮೇಲೆ ಬೇಲಿ ಮೇಲೆ ಎಂಥದ್ದು ಬೆಳೀತದಂಥದ್ದು ನಾನು ನೋಡಿಲ್ಲ. ಅದು ಎಲ್ಲೆಲ್ಲಿ ಯಾವಾಗ ನೋಡಿರ್ತಾರೋ ಅವ್ರ ಪದಗಳ ವರ್ಣನೆ, ಆಮೇಲೆ ಅವರು ಸಂಬಂಧಕ್ಕೆ ಕೊಡೋ ಬೆಲೆ. ಅವರು ಯಾವುದೇ ಊರಿಗೆ ಹೋಗಿ ಇಳಿದ್ರು ಅಲ್ಲೊಂದಿದ್ದು ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿರ್ತಾರೆ. ಸಾಹಿತಿಗಳನ್ನ ನೀವು ಯಾರೇ ಗಮನಿಸಿ, ಇಂಥವ್ರು ಕಡಿಮೆ. ಭಾಳ ಜನರಿಂದ ಸ್ವಲ್ಪ ದೂರ ಇರೋಕ್ಕೆ ಬಯಸ್ತಾರೆ, ಭಾಳ ಹತ್ತಿರ ಇಟ್ಕೊಂಡಿದ್ದಾರೆ. ಆ ಸ್ಥಾನ ನಮಗೆಲ್ಲ ಕೊಟ್ಟಿರೋದೇ ನಮಗೆ ಭಾಳ ಪುಣ್ಯ ಅನಿಸುತ್ತೆ. ಹಾಗಾಗಿ ಅವ್ರನ್ನ ನಾವು ಇನ್ನೇನು ಹೆಚ್ಚು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಯಾವಾಗಲೂ ನೆನ್ಪು ಮಾಡ್ಕೊಳ್ತೇವೆ. ಆಮೇಲೆ ಅವ್ರ ಬರವಣಿಗೆ ಬಗ್ಗೆ ನನಗೇನು ಅನಿಸುತ್ತೆ ಅಂದರೆ, ನಾನು ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳ ಬಗ್ಗೆನೂ ವಿದ್ಯಾರ್ಥಿ ಹತ್ರನೂ ಹೇಳ್ತಿರ್ತೀನಿ, ಕನ್ನಡನೂ ಬರೆಯೋಕ್ಕೆ ಬರದೇ ಇರೋ, ಒಂದು ಪೇಜ್ ಬರೆದ ಮೇಲೆ ಪುಲಿ ಸ್ಟಾಪು ಇಲ್ಲದೆ ಇರೋ ಅಂತ ಈ ಬರವಣಿಗೆ ಕಾಲದಲ್ಲಿ 2 ಪದದಲ್ಲಿ ಅವ್ರು ಒಂದು ವಾಕ್ಯ ಕಟ್ಟಿಬಿಡ್ತಾರೆ. 2 ಪದದಲ್ಲಿ ಒಂದು ವಾಕ್ಯ ಕಟ್ಟೋಕ್ಕಾಗತ್ತಾ? ವಿದ್ಯಾರ್ಥಿಗಳು ಯಾಕೆ ಓದಬೇಕು ಅನ್ನೋದು ಭಾಳ ದೊಡ್ಡ ಪ್ರಶ್ನೆಗಳು. ಅವರಿಂದ ನಾವು ಕಲಿಯುವಂಥದ್ದು. ಅವರೊಂದು ವಿಶ್ವವಿದ್ಯಾನಿಲಯಕ್ಕಿಂತ ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ ಅಂತ ನಮ್ಮ ನದಿ ಸರ್ ಏನು ಹೇಳಿದ್ರು ಅದು ಸತ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಈ ಪುಸ್ತಕವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ
ಕುಮ್ಮಿ ಸರ್ ಅವ್ರಿಗೆ ವಂದಿಸ್ತೇನೆ. ಕೊನೆಯದಾಗಿ ಪ್ರಜ್ಞಾದವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ಅವರೊಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನೋಡಿ, ನಾವಿಷ್ಟೇ ನೋಡ್ತಾ ಇಲ್ಲ, ಇದಾದ ನಂತರ ಇದು ಶಾಶ್ವತವಾಗಿ ಉಳಿದು ಬೆಳೆಯುವಂಥ ಒಂದು ತುಂಬ ಕ್ವಾಲಿಟಿ ಆದಂಥ ವಿಡಿಯೋ ಮತ್ತು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹತ್ರ ಒಂದಿಷ್ಟು ಚರ್ಚೆ ಮಾಡ್ತಾರೆ. ಯಾಕೆಂದರೆ ನಾವು ಅವರು ತುಂಬ ಆತ್ಮೀಯವಾಗಿದ್ದಾರೆ. ಅವರು ನನಗೆ ನವಂಬರಲ್ಲಿ ಒಂದು ಪ್ರಜ್ಞಾ ಪುರಸ್ಕಾರ ಅಂಥೇಳಿ ಪ್ರಕಾಶನದಲ್ಲಿ ಕೆಲಸ ಮಾಡಿದ್ದಕ್ಕೆ ಒಂದು ಪ್ರಶಸ್ತಿನೂ ಕೊಟ್ಟರು. ಏನು ಅದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ. ಅವರು ಪತ್ರಿಕೆ ಶುರು ಮಾಡಬೇಕು ಅಂತ ಹೊರಟಿದ್ರು, ನಮ್ಮ ಹತ್ರ ಎಲ್ಲ ಮಾತಾಡಿದ್ರು. ನಾವು ಹೇಳಿ ದಯಮಾಡಿ ಆ ಕೆಲಸ ಮಾಡಬೇಡಿ, ಇವತ್ತು ಪತ್ರಿಕೆ ಆ ಒಂದು ಇದರಲ್ಲಿಲ್ಲ ಅಂತ, ಒಂದು ಏನು ಮ್ಯಾಗ್ಝಿನ್ ಮಾಡಬೇಕು ಅಂತ. ನಾವು ಏನಂದ್ರೆ ಈ ಒಂದು ಯೂಟ್ಯೂಬ್ ಮಾಡಿ ಅದು ಈಗ ಬೇಗ ಜನಪ್ರಿಯ ಆಗುತ್ತೆ ಅನ್ನೋವಂಥ ಕಾನ್ಸೆಪ್ಟಲ್ಲಿ ಅವ್ರು ಮತ್ತೆ ಅದನ್ನು ಶುರು ಮಾಡಿದರೆ, ಅದು ಇಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್, ಒಳ್ಳೇದಾಗಲಿ. ಬರೀ ಮಾರುಕಟ್ಟೆ ದೃಷ್ಟಿ ಅಷ್ಟೇ ಅಲ್ಲ, ಡೈಲಿ ಇಲ್ಲಿ ಸಾಹಿತ್ಯದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾಳ ಸಂತೋಷ ಆಗಿದೆ. ನಾನು ಭಾಳ ಗೌರವಿಸ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ನೆಲ್ಲಿ ಸರ್ ಅವರು, ನನ್ನ ಪುರಾತನ ಗೆಳೆಯ ಕುಂಸಿ ಉಮೇಶ್ ಅವರು, ಅಂಟ್ರಪುಳಿಕೆ ಅಂತ ಏನು ಹೇಳ್ತೀನಲ್ಲ, ಅಂಟ್ರಪುಳಿಕೆ ಅಂತಕ್ಕಂಥದ್ದು ಒಂದು ಹುಲ್ಲಿನ ಪ್ರಭೇದ. ಅದೇನಾದ್ರು ಸ್ವಲ್ಪ ಮುಟ್ಟಿದ್ರೆ ಗಬ್ಬಕ್ಕೆ ಹಿಡ್ಕೊಂಡು ಬಿಡ್ತದೆ, ಅದು ಬಿಡೋದೇ ಇಲ್ಲ ಅಂತ. ಅಂಟ್ರಪುಳಿಕೆ ಅಂತ ಗೆಳೆಯರು ನಮ್ಮ ಹುಚ್ಚರಾಯಪ್ಪ, ಪಾಪಯ್ಯ, ಈ ಪುಸ್ತಕ ಪ್ರಕಟಿಸಿರ್ತಕ್ಕಂಥ ಸುನೀಲ್, ನೀವೆಲ್ಲ ವೇದಿಕೆ ಮೇಲಿದ್ದೀರಿ. ಇದರಿಂದ ನನ್ನ ಆಯುಷ್ಯ, ನಮ್ಮಲ್ಲಿರೋ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದಂತ ನಾನು ತಿಳ್ಕೊಂಡಿದ್ದೀನಿ. ಆಯುಷ್ಯ ಇದು ಹೆಚ್ಚಾಗುತ್ತೆ, ಇವು ಕೆಲವು ಸಮಸ್ಯೆಗಳು ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಇದು ಭಾಳ 30 ವರ್ಷದ ಹಿಂದಿನ ಕಾದಂಬರಿ. ನಾನು ಈಗ ಈ ಕಾದಂಬರಿ ಬರಿ ಅಂದರೆ ನಾನು ಈಗ ಈ ಥರ ಬರೆಯೋಕ್ಕಾಗಲ್ಲ. ಆ ಕಾಲದ ಮನಸ್ಥಿತಿ, ಆ ಕಾಲದ ಹುಂಬತನ, ವಯಸ್ಸು, ಆ ಕಾರಣಕ್ಕೆ ಇಷ್ಟೆಲ್ಲ ಬರೆದಿದ್ದೀನಿ. ನಾನು ಯಾವ ಕಾದಂಬರಿನೂ ಪದವಿಟ್ಟಳಪದೊಂದು ಅಗ್ಗಳಿಕೆ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಹಾಗೆ ಯಾವ ಕಾದಂಬರಿಯನ್ನು ನಾನು ಮತ್ತೆ ಬರೆದಿಲ್ಲ. ಹಿಂದಿನ ಕಾದಂಬರಿಗಳು ಹೇಳೋದು ನಾನು. ಮತ್ತು ನಾನು ಬರೆದಂಥ ಕಾದಂಬರಿಯನ್ನು ನಾನು ಪುನಃ ಓದೋದಿಲ್ಲ. ಇದು ನನ್ನ ಸ್ವಭಾವ. ನಾನು ಸಾಹಿತ್ಯೇತರ ಕೃತಿಗಳನ್ನು ಓದ್ತೀನಿ, ಸೃಜನೇಶ್ವರ ಕೃತಿಗಳನ್ನು ಓದ್ತೀನಿ. ಶಾಸನ ಇರ್ಬೋದು, ಚರಿತ್ರೆ ಇರ್ಬೋದು, ಅರುಂಧತಿ ರಾಯ್ ಬಗ್ಗೆ, ಆಮೇಲೆ ಬೇರೆವೆಲ್ಲ ಓದ್ತೀನಿ. ಆದರೆ ಕತೆ ಕಾದಂಬರಿಯನ್ನು ಓದೋದು ಭಾಳ ಕಡಿಮೆ. ಯಾರಾದರೂ ಕತೆ ಕಾದಂಬರಿಗೆ ಮುನ್ನುಡಿ ಬರಿ ಅಂದಾಗ ನನಗೆ ಭಾಳ ಇರುಸು ಆಗುತ್ತೆ. ಯಾಕಂದರೆ ಒಬ್ಬ ಕಾದಂಬರಿಕಾರ ಇನ್ನೊಬ್ಬ ಕಾದಂಬರಿಕಾರನ ಕೃತಿಯನ್ನು ಓದೋದಿದೆಯಲ್ಲ, ಅದು ಸ್ವಲ್ಪ ಯಾತನಾ ವಿಷಯ. ಅದೆಲ್ಲ ಅದ ಕಾರಣ ನಾನು ಸಾಧ್ಯವಾದಷ್ಟು ಸಾಹಿತ್ಯ, ನನಗೆ ಪ್ರಜ್ಞಾ ಈ ಪುಸ್ತಕಾಲಯದಲ್ಲಿ ನಾನು ಹುಡುಕಿದ್ದು ಸಾಹಿತ್ಯೇತರ ಸೃಜನೇತರ ಕೃತಿಗಳನ್ನು. ಅವ್ರು ಹೇಳಿದರು, ನಮ್ಮ ಸ್ನೇಹಿತರೊಬ್ಬರು ಇದನ್ನು ಓದಿ ಅಂತ ಹೇಳಿದರು. ನಾನು ಓದೋದಿಲ್ಲ ಅವು ಸಾಮಾನ್ಯವಾಗಿ. ನನ್ನ ಹತ್ರ ಈಗಾಗಲೇ ಸಾಕಷ್ಟು ಸಾಮಗ್ರಿಗಳಿವೆ. ಆ ಕಾಲದಲ್ಲಿ ಈಗಲೂ ನೀವು ಒಂದವಾಗಲಿಂದ ಊರಿಗೆ ಹೋದರೆ ಈ ಥರ ವಾತಾವರಣ ಇಲ್ಲ. 30 ವರ್ಷದ ಹಿಂದಿನ ವಾತಾವರಣ ಬೇರೆ. ಆಗ ತುರ್ತು ಪರಿಸ್ಥಿತಿ ಇತ್ತು. ಇಂದಿರಾ ಗಾಂಧಿ 20 ಅಂಶ ಕಾರ್ಯಕ್ರಮಗಳಿದ್ದವು. ಈ ಕಾಲದಲ್ಲಿದ್ದಂಥ ನಮ್ಮ ಮಹೇಶ್ವರಪ್ಪನಂತರಿಗೆ ಇದೆಲ್ಲ ಗೊತ್ತಿದೆ. 20 ಅಂಶ ಕಾರ್ಯಕ್ರಮಗಳು. ಆ 20 ಅಂಶ ಕಾರ್ಯಕ್ರಮಗಳ ಮೂಲಕ ನಾವು ಸಮಾಜದಲ್ಲಿ, ನಿಮ್ನ ಸಮಾಜದಲ್ಲಿ, ಯಾಕಂದರೆ ನಮ್ಮ ಆರ್ಷೇಯ ಪರಂಪರೆಯಲ್ಲಿ ಒಂದು ಮಾತಿದೆ, ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರೂ ಸುಖವಾಗಿರಬೇಕು. ಆಮೇಲೆ ಇದು ಗುಲಾಬ್ ಜಾಮೂನ್ ಯಾರ ಬಾಯಲ್ಲಿಟ್ಟರು ಅದು ಒಳಗಡೆ ಹೋಗುತ್ತೆ, ಅದರಿಂದ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಈ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜದಲ್ಲಿ ಇದು ಇಲ್ಲ, ಸಾಧ್ಯ ಅಲ್ಲ. ಕೆಲವರು ಭಾಳ ಸುಖವಾಗಿದ್ದಾರೆ, ಇನ್ನೊಬ್ಬರು ಭಾಳ ಕಷ್ಟದಲ್ಲಿದ್ದಾರೆ. ಈ ತಾರತಮ್ಯ ಅಂತಕ್ಕಂಥದ್ದು, ಸಾಮಾಜಿಕ ವ್ಯತ್ಯಾಸ ಅಂತಕ್ಕಂಥದ್ದು ಇದು ಮುಂದುವರಿತ ಬಂದಿದೆ. ಇದು ಯಾಕಂದರೆ ಈ ದೇಶ ಅಸಂಖ್ಯಾತ ಜಾತಿಗಳಿರ್ತಕ್ಕಂಥ ದೇಶ.
ಕಾರ್ಲ್ ಮಾರ್ಕ್ಸ್ ಒಂದು ಕಡೆಗೆ ಹೇಳ್ತಾನೆ, ಸ್ಪ್ಲಿಟ್ ಇಂಟು ಸ್ಪ್ಲಿಟ್ ಕ್ಯಾಸ್ಟ್ ಅಂತಕ್ಕಂಥದ್ದು, ಅದರೊಳಗೆ ಇನ್ನೊಂದು ಜಾತಿ ಇದೆ, ಅದರೊಳಗೆ ಇನ್ನೊಂದು ಜಾತಿ ಇದೆ, ಮತ್ತು ಅದರೊಳಗೆ ಇನ್ನೊಂದು ಜಾತಿ ಇದೆ. ಯಾರು ಯಾರನ್ನು ಸಮಾನರು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದಾಗಿರೋಕ್ಕೆ ಬಿಡೋದಿಲ್ಲ. ಅಂಥ ಒಂದು ಸಾಮಾಜಿಕ ಅನಿಷ್ಟ ವ್ಯವಸ್ಥೆ ಪ್ರಪಂಚದಲ್ಲಿದ್ದರೆ ಅದು ನನ್ನ ದೇಶದಲ್ಲಿ. ಯಾಕಂದರೆ ಈ ಲಿಂಗಾಯತರು ಅಂತಂದರೆ ಸುಮ್ಮನೆ ಬಿಡೋದಿಲ್ಲ, ಅದರಲ್ಲಿ ಯಾವುದು ಅಂತ ಕೇಳ್ತಾರೆ ಅಲ್ವಾ. ನಾನು ಆಂಧ್ರದಲ್ಲಿದ್ದಾಗ 1975 ಸೆಪ್ಟೆಂಬರ್ 28ನೇ ತಾರೀಕು, ನಾನು 25ನೇ ತಾರೀಕು ಸೇರಿದೆ. ಹೊಸ ಮೇಷ್ಟ್ರು ಬಂದರಂತ. ಆಗ ನನಗೆ 22 ವರ್ಷ. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ಬಂದಂಥ ಲೇಖಕ ನಾನು. ಇಂದಿರಾ ಗಾಂಧಿ ವಿರುದ್ಧ ನಾವು ಚಳುವಳಿ ಮಾಡಿ, ತುರ್ತು ಪರಿಸ್ಥಿತಿಯಿಂದ ಹೋರಾಡಿ, ಭಾಳ ಸಣಕಲ ದೇಹಿ, ಪೊಲೀಸರ ಲಾಠಿ ಬೂಟಿನ ಏಟುಗಳಿಗೆ ತಡ್ಕೊಳ್ಳಾರ್ದಂಥ ಶರೀರ ಇದ್ದ ಕಾರಣಕ್ಕೆ ಇನ್ಸ್ಪೆಕ್ಟ್ರು ಮಾತಿಗೆ ಮನ್ನಣೆ ಕೊಟ್ಟು ನಮ್ಮಪ್ಪ ಆಂಧ್ರಕ್ಕೆ ಓಡಿಸ್ಬಿಟ್ಟ. ನೀನು ಇಲ್ಲಿದ್ದರೆ ನಾನೇ ನಿನ್ನ ಕೊಲೆ ಮಾಡ್ಬೋದು ಅಂತ. ಅವನು ರಾಯಲಸೀಮದ ಪ್ರಾಡಕ್ಟ್, ಅದು ಕೂಡ. ಆ ಕಾರಣಕ್ಕೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೇನು ಅಕಸ್ಮಾತ್ ನನಗೆ ತೆಲುಗು ಬರ್ತಾ ಇರಲಿಲ್ಲ. ಮೇಷ್ಟ್ರು ಆಗ್ತೀಯ ಅಂತ ಕೇಳಿದ್ರು. ಆಗ್ತೀನಿ ಅಂದೆ. TCH ಆಗಿತ್ತು ನನಗೆ. ಆಮೇಲೆ ಮೇಷ್ಟ್ರಾದೆ. ನಾನು ಅತ್ಯಂತ ನತದೃಷ್ಟ, ಎಲ್ಲ ಸವಲತ್ತುಗಳಿಂದ ವಂಚಿತವಾಗಿರ್ತಕ್ಕಂಥ ಹಳ್ಳಿಯನ್ನು ನನ್ನ ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡೆ. ರಸ್ತೆ ಇಲ್ಲದ, ನೀರಿಲ್ಲದ, ಕರೆಂಟ್ ಇಲ್ಲದ ಮನೆ. ಅಂದರೆ ಹೇಗಿತ್ತು ಅಂದರೆ, ಮನೆ ಸ್ವಲ್ಪ ಕೆಮ್ಮಿದರೆ ಮಣ್ಣು ಬೀಳ್ತಾವೆ ಕೆಲವು ಮನೆಗಳಲ್ಲಿ. ಆದರೆ ನಾನಿದ್ದಂಥ ಮನೆಯಲ್ಲಿ ಚೇಳುಗಳು ಬೀಳ್ತಾಯಿದ್ವು. ಅದು ಹಳೆಯ ಕಾಲದ ಮನೆ. ಎಷ್ಟು ಜೀವ ಕಾರುಣ್ಯ ಇತ್ತು ಆ ವೃಶ್ಚಿಕಗಳಿಗೆ ಅಂದರೆ, ಅಪರೂಪಕ್ಕೆ ಯಾವಾಗ ಒಂದು ಸರಿ ಕಡಿತಾ ಇತ್ತು ಅಷ್ಟೇ. ಭಾಳ ಕಡಿಬೋದಾಗಿತ್ತು ನನಗೆ. ನಾನು ಸೊಳ್ಳೆ ಪರದೆಯನ್ನು ಆ ಚೇಳುಗಳಿಂದ ಬಚಾವಾಗಲಿಕ್ಕೆ ಒಂದು ಸೊಳ್ಳೆ ಪರದೆ ತಗೊಂಡೆ. ಹಾವುಗಳಿಂದ ಬಚಾವಾಗಲಿಕ್ಕೆ ಒಂದು ಮಂಚ ಮಾಡಿಸ್ಕೊಂಡೆ, ಬೆತ್ತದ ಮಂಚ. ಅವೆಲ್ಲ ಇಲ್ಲ ಅಂತ ಖಚಿತಪಡಿಸ್ಕೊಂಡ್ಮೇಲೆ, ಆ ಬ್ಯಾಟ್ರಿ ಕೂಡ ಇರಲಿಲ್ಲ ಆಗ, ಚಿಮ್ನಿ ದೀಪ. ಈ ಥರ ಬದುಕಿದ ವ್ಯಕ್ತಿ ನಾನು. ಯಾಕಂದರೆ ನನಗೆ ವೇರಿಯರ್ ಎಲ್ವಿನ್ ಅಂತಕ್ಕಂಥ ಆಂಥ್ರೋಪಾಲಜಿಸ್ಟ್ ಭಾಳ ನನಗಿಷ್ಟ. ಅವನು ಗಾಂಧೀಜಿ ಅನುಯಾಯಿಯಾಗಿದ್ದ. ಜರ್ಮನ್ನಿಂದ ಪಾದ್ರಿ ಆಗಕ್ಕೆ ಬಂದ, ಧರ್ಮ ಪ್ರಚಾರಕ್ಕೆ ಬಂದನು. ಬಸವಣ್ಣರಿಗೆ ಗೊತ್ತಿರುತ್ತೆ. ಗಾಂಧೀಜಿಯವರು ಹೇಳ್ತಾರೆ, ಯಾವುದಾದ್ರು ಒಂದು ಹಳ್ಳಿಗೆ ಹೋಗಿ ಹಳ್ಳಿಯನ್ನು ಉದ್ಧಾರ ಮಾಡು ಅಂತ ಹೇಳಿದಾಗ, ಅವರು ಒರಿಸ್ಸಾದ ಒಂದು ಗೋಂಡು ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮಾರಣಾಂತಿಕ ಅನುಭವಗಳನ್ನು ಎದುರಿಸಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರೋಗಗಳು ಇರ್ತವೆ, ಎಲ್ಲನೂ ವಿರೋಧಿಸಿ ಆ ಹಳ್ಳಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸ್ತಾನೆ. ಅಲ್ಲಿರೋ ಒಬ್ಬ ಗೋಂಡು ಹುಡುಗಿಯನ್ನು ನೀಲಾ ಅನ್ನೋ ಹೆಸರಿಟ್ಟು ಮದುವೆ ಆಗ್ತಾನೆ. ಆಕೆ ಒರಿಸ್ಸಾ, ಹಿಂದಿ, ಇಂಗ್ಲೀಷ್ ಕಲಿಸ್ತಾನೆ. ಆಕೆ ಬರೆದಂಥ ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ. ಅಂಥ ಒಬ್ಬ ಆಂಥ್ರೋಪಾಲಜಿಸ್ಟ್ ನನಗಿಷ್ಟ. ಇನ್ನೊಬ್ಬನ ಯಾರಿಷ್ಟ ಅಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ ಕೆತ್ತಿದ ವ್ಯಕ್ತಿ ನನಗೆ ಇಷ್ಟ. ಆಗಿನ ಕಾಲದಲ್ಲಿ ಯಾವ JCB ಯಂತ್ರ ಇರಲಿಲ್ಲ. ಈ ಬೆಟ್ಟದೊಳಗಡೆಗಿಂತ ಅಪರೂಪದ ಗ್ರಾನೈಟ್ ಐತೆ ಅಂತ ಒಬ್ಬ ಆ ಶಿಲ್ಪಿಗೆ ಹೇಗೆ ಗೊತ್ತಾಯಿತು? ಅದು ತಂದಿಟ್ಟದ್ದಲ್ಲ, ಅದು ಮೇಲಿಂದ ಸೂಜಿ ಕಟ್ಕೊಂತ ಬಂದಿದ್ದಾರೆ. ಆ ದೊಡ್ಡ ಮುಖದಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಮಂಡ್ಯ, ಮೈಸೂರು ಕಡೆಗೆ ಹೋಗುವಾಗೆಲ್ಲ ಶ್ರವಣಬೆಳಗೊಳದ ಮೇಲೆ ಹೋಗ್ತಾನೆ. ಆ ಮುಖ ನೋಡದೇ ಇದ್ದರೆ ನಮಗೆ ಸಮಾಧಾನ ಆಗಲ್ಲ. ಆ ಮುಖದಲ್ಲಿ ಒಂದು ಮುಗುಳ್ನಗೆಯನ್ನು ಕೆತ್ತಿದ್ದಾರೆ. ಅದಿಷ್ಟು ಒಂದು 2 ಮಾರುದ್ದದ ತುಟಿಗಳ ನಡುವೆ ಒಂದು ಮುಗುಳ್ನಗೆಯನ್ನು ಸೃಷ್ಟಿಸೋದಿದೆಯಲ್ಲ, ಅದು ಅಸಾಧಾರಣ ಪ್ರತಿಭೆಗೆ ನಿದರ್ಶನ. ಕರ್ನಾಟಕದ ಒಂದು ಪ್ರತಿಭೆಗೆ ನಿದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವೆರಡೂ ನನಗಿಷ್ಟ. ಆ ಕಾರಣಕ್ಕೆ ಅಲ್ಲಿರೋ ಸ್ಕೂಲನ್ನು, ಆ ಸ್ಕೂಲ್ ಜೊತೆಗೆ ನಾನು ದೈಹಿಕವಾಗಿ, ಮಾನಸಿಕವಾಗಿ ಒಡನಾಡಿದೆ. ಅಲ್ಲಿರೋ ಜನರು ಹೇಗಿದ್ದರು ಅಂತ ಹೇಳಿದರೆ, ಬ್ರೆಡ್ ಕೊಟ್ಟರೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅರಿಸ್ಕೊಳ್ಳೋ ಚೈತನ್ಯ ಇರಲಿಲ್ಲ. ಬ್ರೆಡ್ಡು ಅಳಿಸಿದ್ದು ಪಳಿಸಿದ್ದು ತಿಂದ್ರೆ ಮಾತ್ರ ಅರಿಸ್ಕೊಳ್ತಕ್ಕಂಥ ಜನ. ನಾವೇನಾದರೂ ಆ್ಯಪಿಲ್ ಅಂತ ಕೊಟ್ಟರೆ ಓಡೇ ಬಿಡ್ತಿದ್ರು. ನೀವೇನಾದರೂ ಬೇರೆ ಎಲ್ವಿನ್ನು ಅವನೇನು
ಈಗ ನೀವು ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅನ್ನೋ ಫಿಲಮ್ನಲ್ಲಿ ಒಂದು ಬಾಟಲ್ ಬಿಡ್ತದೆ ಕೆಳಗಡೆ ಮೇಲಿಂದ, ಪೆಪ್ಸಿ ಬಾಟಲ್, ಎಲ್ಲರೂ ಓಡೇ ಬಿಡ್ತಾರೆ. ಇಂಥ ಮುಗ್ಧ ಜನ ಇರೋ ಹಳ್ಳಿ. ಯಾರಾದರೂ ನಿನ್ನ ಗಂಡನ ಹೆಸರು ಹೇಳಂದಾಗ ನಾಚ್ಕೊಂಡು ಬಿಡ್ತಾಯಿದ್ರು ಜನ. ಏನಪ್ಪ ಎಂಥ ಬುದ್ಧಿಹೀನ ಮೇಷ್ಟ್ರಿ, ಹೋಗಿ ನನ್ನ ಗಂಡನ ಹೆಸರು ಕೇಳ್ತಾನಲ್ಲ, ಯಾವ ಬಾಯಿಂದ ಹೇಳಬೇಕು ಅಂತ ನಾಚ್ಕೊಂಡು ಬಿಡೋರು. ಆಮೇಲೆ ಕೊನೆ ಪ್ರಯತ್ನ ಮಾಡಿ ಕೆಲವ್ರು ಬೈತಾಯಿದ್ರು, ನಿನಗೆ ಬುದ್ಧಿ ಐತಿಲ್ಲ. ಆಮೇಲೆ ಕೆಲವರು ಬೇರೆ ಮೂಲಕ ಹೇಳ್ತಾಯಿದ್ರು, ಇನ್ನೊಂದು ಒಡಪಿನ ಮೂಲಕ ಹೇಳ್ತಾಯಿದ್ರು ಗಂಡನ ಹೆಸರನ್ನು. ಆಮೇಲೆ ನಿನ್ನ ವಯಸ್ಸು ಅಂತ ಕೆಲವು ಮುದುಕರನ್ನ ಕೇಳಿದಾಗ ಒಂದು 200 ಬರ್ಕೋ ಅಂತ ಅನ್ನೋದು. ಒಂದು 200-300 ಬರ್ಕೋ. ಸವಾರ್ಯವ ನಮ್ಮ ಮುದುಕಿ ಅದು ಊಟನೇ ಮಾಡ್ತಾ ಇರಲಿಲ್ಲ, ದಲಿತರ ಮುದುಕಿ. ಒಂದು ಏನು ಎಷ್ಟು ವಯಸ್ಸಾಗೈತಬ್ಬೆ ನಿನಗೆ ಅಂದರೆ, ಒಂದು 10 ಪ್ಲೇಗ್ ಕಂಡಿನಪ್ಪ, ಪ್ಲೇಗು, ಒಂದು ಕಾಲ್ರ, ಇಷ್ಟೆಲ್ಲ ಕಂಡಿದ್ದೀನಿ, ಇದ್ರ ಮೇಲೆ ನೀನು ಹೇಳ್ತಾ. ಈಗ ಈ ಗಾದಿಲಿಂಗಪ್ಪ ತಾತ ಕೆಲವು ಓಲ್ಡ್ ಟ್ರೆಡಿಷನ್ ಕೆಲವು ದೇವ್ರುಗಳದಾರಲ್ಲ, ಅವ್ರನ್ನೆಲ್ಲ ಎತ್ತಿ ಆಡಿಸಿದ್ದೀನಿ ನಾನು. ಅಂತಹ ಮುದುಕರಿದ್ದರು ಅಲ್ಲಿ. ನಮ್ಮನೇಲಿ ಆ ಥರ ಇತ್ತು, ಮುದುಕರ ಪರಂಪರೆ ನಮ್ಮನೇಲಿ ಇತ್ತದು. ಅಷ್ಟು ಆಶ್ಚರ್ಯ. ಚರ್ಮ ಹೇಗಿತ್ತು ಅಂತ ಹೇಳಿದರೆ ಮುದುಡಿ ಹೋಗ್ಬಿಟ್ಟಿತ್ತು. ಹೇಗೆ ಒಂದು ಖರ್ಜೂರ ಉತ್ತುತ್ತಿ ಆಗ್ತದಲ್ಲ ಹಾಗೆ ವಯಸ್ಸಾಗೋದು. ವಯಸ್ಸಾಗೋದಂತ ಹೇಳಿದರೆ ಕೊಳೆಯುವ ಕ್ರಿಯೆ ಅದು. ಈಗ 60-70 ಆಯ್ತು ಅಂದರೆ ಕೊಳಿತಾ ಹೋಗ್ತಾನೆ ಮನುಷ್ಯ, ಎಲ್ಲರನ್ನ ಅನುಮಾನದಿಂದ ನೋಡ್ತಾನೆ. ಆದರೆ ಆ ಮುದುಕರು ಎಷ್ಟು ಕಾಲಜ್ಞಾನಿಗಳಿದ್ದ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಜನಪದ ಅಕಾಡೆಮಿ ಯಾವುದಾರು ಇದ್ದಾಗ ಯಾರಿಗೆ 100 ಇಯರ್ಸ್ ಆಗೈತೋ ಅವ್ರನ್ನ ಸಾರ್ವಕಾಲಿಕ ಸದಸ್ಯರು ಅಥವಾ ಅವ್ರನ್ನ ಗೌರವಿಸೋ ಕೆಲಸ ಮಾಡಬೇಕು ನಮ್ಮ ಅಕಾಡೆಮಿಗಳು. ಅವರು ಅಷ್ಟು ವರ್ಷ ಬದುಕಿರೋದು ಹೆಚ್ಚು, ಯಾರು ಬದುಕಲ್ಲ ಅಲ್ವಾ. ಅಂಥನ್ನು ಗೌರವಿಸೋತಕ್ಕ ಒಂದು 100 ವರ್ಷದ ಅನುಭವವನ್ನು ತಮ್ಮ ಎದೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದನ್ನು ಕಥೆಗಳ ಮೂಲಕ, ಪದಗಳ ಮೂಲಕ ಹಾಡ್ತಾರಲ್ಲ. ನಮ್ಮಜ್ಜಿ ಒಂದು ಪದ ಆಡ್ತಾಯಿತ್ತು, ಕೊಟ್ಟೂರಿಗೆ ರೈಲು ಹೇಗೆ ಬಂತು ಅಂತ ಒಂದು ಪದ ಆಡ್ತಾಯಿತ್ತು. ಯಾಕಂದರೆ ಆ ಮುದುಕರೆಲ್ಲ ಕೋಡಿಹಳ್ಳಿಯಿಂದ ರೈಲು ನೋಡೋಕ್ಕೆ ಬಂದಿದ್ರು. ಹೇಳ್ತದೆ ಅದು, ರೈಲು ನೋಡೋಕ್ಕೆ ಬಂದು ಎಲ್ಲರೂ ರೈಲಲ್ಲಿ ಪಕ್ಕ ಬುತ್ತಿ ರೊಟ್ಟಿ ಎಲ್ಲ ಬಿಚ್ಚು ಊಟ ಮಾಡಿ ಕೂತ್ಕೊಂಡಿದ್ದಾರೆ. ರೈಲು ಬಂದ್ಕೊಳ್ಳಿ ಓಟ ಎಲ್ಲಿ ನಮ್ಮ ಮೇಲೆ ಬರುತ್ತೆ ಅನ್ನೋ ಒಂದು ಭಯ. ಇದನ್ನು ಒಂದು ಪದ್ಯ ಮಾಡಿತ್ತು ಅದು, ರಾತ್ರಿಯೆಲ್ಲ ಪದ ಹಾಡೋದು ಅದು. ಆದರೆ ಅದು ರೆಕಾರ್ಡ್ ಮಾಡೋಕ್ಕಾಗಲೇ ಇಲ್ಲ. ಇಂಥ ಮುದುಕರ ನಡುವೆ ನಾವು ಜೀವಿಸೋದಿದೆಯಲ್ಲ ಒಬ್ಬ ಲೇಖಕನಿಗೆ, ಅದು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೇಗೆ ಬದುಕ್ತಾ ಇದ್ರು ಅಂದರೆ ಅವರೊಂಥರ ಮಾಂತ್ರಿಕರು. ಏನಾರ ಒಂದು ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದರೆ ಹಿಂಗೇನು ಎಳೆದಾಗ ಹಾಕಿಬಿಟ್ರು, ಹಂಗೆ ರೋಗ ಹೋಗ್ಬಿಡೋದು ಅದು. ಅಂಥ ಮಾಂತ್ರಿಕ ಶಕ್ತಿ 84 ವರ್ಷ ದಾಟಿದ ಮುದುಕರಿಗೆ ಮಾತ್ರ ಇರ್ತಕ್ಕಂಥ ವೇದಗಳಲ್ಲಿ ಹೇಳಿದೆ. ಯಾರು ಸಹಸ್ರ ಚಂದ್ರ ದರ್ಶನ ಮಾಡಿದಾರೋ ಅವ್ರು ಋಷಿಗಳಿಗೆ ಸಮಾನ ಅನ್ನೋ ಮಾತಿದೆ. 100 ವರ್ಷ ಬದುಕಿದ್ರು ಅವರು. ಅಂಥ ಹಳ್ಳಿಯಲ್ಲಿ ನಾವು ಮಾಡಿದ ಕೆಲಸ, ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಸ್ಕೂಲ್ ಇಡ್ತಾಯಿದ್ರು. ಯಾಕೆ ದೇವಸ್ಥಾನಗಳು ಇಡ್ತಾ ಇದ್ದಾರೆ ಅಂದರೆ ಶೂದ್ರರು ಮತ್ತು ದಲಿತರು ಸ್ಕೂಲಿಗೆ ಬರಬಾರ್ದು ಅಂತ. ನಾನೇನು ಮಾಡಿದೆ, ಶೂದ್ರನ ಸ್ಪೃಶ್ಯನ ಒಳಗೆ ಕರ್ಕೊಂಡೆ. ಆಮೇಲೆ ಏನು ಮಾಡಿದೆ, ದಲಿತರನ್ನ ಕರ್ಕೊಂಡಾಗ ದಲಿತರು ನಾಚ್ಕೊಂಡ್ಬಿಟ್ರು. ಸ್ಕೂಲ್ ಅಂದ ತಕ್ಷಣ ಏನಪ್ಪ ಇದು, ನಾವು ಏನು ಪಾಪ ಮಾಡಿವಪ್ಪ, ಈ ಮನುಷ್ಯ ನಮ್ಮನ್ನು ಸ್ಕೂಲಿಗೆ ಕರೀತಾನಲ್ಲ ನಮ್ಮ ಮಕ್ಕಳನ್ನ ಅನ್ನೋ ನಾಚ್ಕೊಂಡು ಕೆಲವರು ಕಣ್ ತಪ್ಸ್ಕೊಂಡು ಅಡ್ಡಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಬಲವಂತವಾಗಿ ಒಬ್ಬರನ್ನ ಹಿಂಗೆ ಮಕ್ಕಳನ್ನ ಹಿಡಿಡ್ಕೊಂಡು ಬಂದಾಗ ಗೌಡ್ರು ಹೇಳಿದರು, ಓಂಕಾರ ರೆಡ್ಡಿ ಗೌಡರು, ಹೆಬ್ಬಟ್ಟು ರಾಮರೆಡ್ಡಿ ಗೌಡರು, ಮೇಷ್ಟ್ರೆ ಇದು ಭಾಳ ಪವಿತ್ರವಾದ ಸ್ಥಳ, ಹೋಗಿ ಮಳೆ ಬರ್ದಂಗೆ ಮಾಡ್ತಿರಲ್ರಿ, ದಲಿತರಿಗೆ ಅಕ್ಷರ ಕಲಿಸಿ, ನಾವೇನು ಊರಲ್ಲಿ ಸುಖವಾಗಿರೋಕ್ಕೆ ಬೇಡ, ಆದ ಕಾರಣ ದಯವಿಟ್ಟು ಕೆಲಸ ಮಾಡಿಬಿಡಪ್ಪ, ನೀನು ಬಂದು ನೀ ಕೆಲಸ ಸ್ಕೂಲ್ ಎಳಿದ್ರೇನು ಬಿಟ್ರೇನು, ನಿನ್ನ ಸಂಬಳ ನೀನು ತಗೊಂಡು ಆರಾಮಾಗಿರು, ಯಾಕೆ ಇವೆಲ್ಲ ಬೇಕು. ಇದು ಮೊದಲೇ ರೌಡಿಸಮ್ 3. ನಾವೆಲ್ಲ ಕೊಲೆ ಮಾಡಿಸಿರೋ ಜನ, ನಿನ್ನ ಕೊಲೆ ಮಾಡಿಸೋದೇನು ದೊಡ್ಡದಲ್ಲ. ನಾವೇನು ಮಾಡಿದ್ವಿ ಉಮೇಶ್, ಇವ್ರನ್ನ ಎದುರಿಸೋದಕ್ಕಾಗಿ ಸಣಕ್ಲಿದ್ದೆ ನಾನು. ಸುಮಾರು ಒಂದು 52 kg ಇದ್ದನು. ಈ ಮಕ್ಕಳಿಗೆ ಶಿಕ್ಷಣ, ಈ ಎಜುಕೇಷನ್ಗಾಗಿ, ದಲಿತರಿಗೆ ಅಕ್ಷರ ಕಲಿಸೋದಕ್ಕಾಗಿ ಬುಲ್ ವರ್ಕರ್ ತರಿಸ್ಕೊಂಡು ವ್ಯಾಯಾಮ ಮಾಡಿ, ವೇಟ್ ಲಿಫ್ಟ್ ಮಾಡಿ ನನ್ನ ಬಾಡಿ ಬೆಳೆಸ್ಕೊಂಡು ಆಗ ನೋಡ್ಬಿಟ್ಟು ನಂದು ಭಾಳ ರೌಡಿಸಮ್ ಜಾಸ್ತಿ ಇತ್ತಾಗ. ನನ್ನ ಬಸ್ನಲ್ಲಿ ಹೋಗುವಾಗ ಯಾವ್ದಾರು ಸೀಟ್ ಬೇಕಾದ್ರೆ ಹಿಂಗೆ ಅಂದ್ಬಿಡ್ತಿದ್ದೆ, ಎದ್ಬಿಡೋದು.
ಹಿಂಗಂದ್ಬಿಡ ರೌಡಿಜ ಫ್ಯೂಡಲಿಸ್ಟಿಕ್ ಎದ್ಬಿಡೋದು ಬರಾರೆಡ್ಡಿ ರಾರ ಕೂಚು ಅನ್ನೋದು. ನಾನು ರೌಡಿ ಶಿಕ್ಷಕನ ಥರ ಇರ್ತಿರ್ಲಿಲ್ಲ ನಾನು. ಆಮೇಲೆ ಏನು ಮಾಡಿದೆ, ನನ್ನ ಸ್ಕೂಲ್ನ ವಿಶೇಷ ಪರವಾನಗಿ ತಗೊಂಡು ಹರಿಜನ್ ಕೇರೀಸ್ ತೊಗೊಂಡೋದು. ಹರಿಜನ್ ಕೇರೀಸ್ ಅಲ್ಲಿ ನಾನು ಅನೇಕ ಕಾದಂಬರಿಗಳೆಲ್ಲ ಅವೆಲ್ಲ ಬರ್ತವೆ. ಅಲ್ಲಿ 3 ಗೋಡೆ, ಕಂದಾರಮ್ಮ, ಸುಂಕ್ಲಮ್ಮ, ಇವೇನೇನೋ ಸುಡುಗಾಡ್ದೇಗಲಿ ಸಿದ್ದರಾಮಠ ದೇವರುಗಳೆಲ್ಲ ಏನಿವೆ ನಮ್ಮ ಗ್ರಾಮೀಣ ಪ್ರದೇಶದ ದಲಿತರ ಅಧೀನದಲ್ಲಿರ್ತಕ್ಕಂಥ ದೇವರುಗಳಲ್ಲಿ. ಆಮೇಲೆ ಮಕ್ಕಳನ್ನ ಕರ್ಕೊಂಬಂದು ಹೆಸರುಗಳಿಲ್ಲ ಬಂಗಾರಪ್ಪ. ಹೆಸರು ಏನಂದರೆ ಕರಿಯ, ಡುಮ್ಮ, ಡೋಮ, ಟೊಣ್ಣೆ, ಹೊಟ್ಟೆ ದಬ್ಬಿದ್ರೆ ಅದಕ್ಕೊಂದು ಹೆಸರು. ಮೆಣಸಿಕಾಯಿ ಬರೀ ಮೆಣಸಿಕಾಯಿ, ಉಳ್ಳಾಗಡ್ಡಿ ಕಡಕ, ಮೆಣಸಿಕಾಯಿ ಕಡಕ. ಈ ಗೌಡ್ರಿಟ್ಟ ಹೆಸರುಗಳೇ ಅವೆಲ್ಲ. ಮನುಸ್ಮೃತಿಯಲ್ಲಿ ಹೇಳಿದೆ, ದಲಿತರಿಗೆ ಒಳ್ಳೆಯ ಹೆಸರು ಇಡಬಾರ್ದು, ಇದರಿಂದ ನಾಗರಿಕರ ಸಮಾಜಕ್ಕೆ ಅವಮಾನ, ಸವರ್ಣೀಯರ ನಾಲಿಗೆ ಮೈಲಿಗೆ ಆಗುತ್ತೆ. ನಿನ್ನೆ ಕೋರ್ಟ್ ಮಾರ್ಷಲ್ ಅಂತಕ್ಕಂಥ ಸಿನಿಮಾ ನೋಡ್ತಾ ಇದ್ದೆ. ಒಬ್ಬ ಸೈನಿಕನಿಗೆ ರಾಮಚಂದ್ರ ಅಂತ ಹೆಂಗೆ ಹೆಸರಿಟ್ಕೊಂಡು ನೀನು ದಲಿತನಾಗಿ ಮಾದಿಗ ಅಂತ ಬೈತಾರೆ. ಇದು ನನ್ನ ದೇಶ, ನನ್ನ ದೇಶ, ಮೇರಾ ದೇಶ್ ಮೇರಾ ಮಹಾನ್ ಲಾರಿಗಳ ಮೇಲೆ ಹಾಕಿರ್ತಾರೆ. ನಮ್ಮ ದೇಶ ಕುಂಭಮೇಳ ಸ್ನಾನ ಮಾಡದೇ ಇದ್ದರೆ ಅವನು ಭಾರತದಲ್ಲಿರಲಿಕ್ಕೆ ಅನರ್ಹ. ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಅವನು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗೆ ಅರ್ಹ. ಈ ಥರ ಒಂದು ನೆಕ್ಸ್ಟ್ ಬರ್ತದೆ ನೋಡಿ. ಅದು 144ನೇ ವಿಶೇಷ ಸಂದರ್ಭದಲ್ಲಿ ಈ ನೀರಿಲ್ಲದ ಪ್ರದೇಶ ಅದು. ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಕುಂಭಮೇಳಲ್ಲ, ಆ ನದಿಗಳು ನೋಡಿದ್ದೀನಿ, ನೀರೇ ಇಲ್ಲ ಅಲ್ಲಿ. ಒಂದು ಗಂಗಾ ನದಿ ಅಂತ ಎಲ್ಲೋ ತೆಳ್ಳಗೆ ಹರ್ಕಂತ ಬರ್ತದೆ, ಇನ್ನೊಂದು ಯಮುನೆ ಅಂತ ಬರ್ತದೆ, ಸರಸ್ವತಿ ಅಂತ ನದಿ ಎಲ್ಲೋ ಐತೆ ಅಂತ ನೆಲದ ಮರೆಯಾಗಿದೆ, ಉದ್ಭವ ಆಗೈತೆ ಅಂತನ ಗುಪ್ತಗಾಮಿನಿ ಅಂತ ಹೆಸರಿಟ್ಬಿಡ್ತಾರೆ ಇವರು. ಭಾಗಮಂಡಲದ ಹತ್ರ ಒಂದು ಗುಪ್ತಗಾಮಿನಿ ಇದೆ. ಈ ಭಯ ಮತ್ತು ವಿದ್ರೋಹ, ವೈದಿಕ ವಿದ್ರೋಹದ ಮೇಲೆ ನಾವು ಬದುಕ್ತಾ ಇದ್ದೀವಲ್ಲ, ಇದೆಷ್ಟರ ಮಟ್ಟಿಗೆ ಸರಿ? ನೀರೇ ಇಲ್ಲ ಅಲ್ಲಿ ಸ್ನಾನ. ನಾನು ಎಷ್ಟೋ ಸರಿ ಸ್ನಾನ ಮಾಡಿದ್ದೀನಿ ಅಲ್ಲಿ ಅಲಹಾಬಾದ್ನಲ್ಲಿದ್ದಾಗ. ಆದರೆ ಇದು ನನ್ನ ದೇಶ. ಇದು ನಾವು ಹೆಸರಿಟ್ಟು ಅವರಿಗೆಲ್ಲ ಸುರೇಶ, ರಮೇಶ ಅಂತ ಹೆಸರಿಟ್ಟು, ಈಗ ನನ್ನ ದಲಿತ ಮಕ್ಕಳು ಆಗಿ ಹೆಸರಿಟ್ಟು ಓದಿಸ್ತವೆಲ್ಲ ಹೈಸ್ಕೂಲ್ ಟೀಚರ್ ಆಗಿದ್ದಾವೆ. ಒಬ್ಬ ದಲಿತ ಹುಡುಗನಿಗೆ, ಆಂಜನೇಯ ಅನ್ನೋ ಹುಡುಗನಿಗೆ ಸಿರುಗುಪ್ಪದಲ್ಲಿ ಒಂದು ಬ್ರೆಡ್ ಅಂಗಡಿ ಇಟ್ಕೊಟ್ಟೆ ನಾನು. ಬೇಕ್ರಿ, ಅದು ಕೇವಲ ಅಯ್ಯಂಗಾರಿಗಳ ಸೊತ್ತಲ್ಲ, ಅವನು ಬೇಕ್ರಿ ಯಶಸ್ವಿಯಾಗಿ ನಡೀತಿತ್ತು. ಅವನು ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಅಂತ ಮಾಡಿದ್ದಾನೆ. ಇವು ನನ್ನ ನಿಜವಾದ ಕೃತಿಗಳಂತ ನಾನು ತಿಳ್ಕೊಂಡಿದ್ದೇನೆ. ಆ ಎಲ್ಲ ಅನುಭವಗಳ ಹಿಂದೆ ಬರೆದೆ ನಾನು. ಅನೇಕ ಕಾದಂಬರಿಗಳು ಬರೆದೆ, ಕಥೆಗಳು ಬರೆದೆ. ಪದವಿಟ್ಟಳಪದೊಂದು ಅಗ್ಗಳಿಕೆ ಅಂತ ಹೇಳ್ತೇನೆ. ಸುಮ್ಮನೆ ನಾನು ಬರೆದದ್ದು ಓತೋಪ್ರೋತವಾಗಿ ಬರೆದದನ್ನೆಲ್ಲ ಪತ್ರಿಕೆಗಳು ಪ್ರಕಟಿಸಿದವು. ನನಗೆ ಯಾವ ಹಿಂದಿಲ್ಲ ಮುಂದಿಲ್ಲ, ಗಾಡ್ ಫಾದರ್ ಇಲ್ಲ, ಎಲ್ಲ ಬರೆದೆ. ಓದುಗರೆಲ್ಲ ದಿಗ್ಭ್ರಮೆಗೊಂಡ್ರಲ್ಲಿ ಇಂಥ ಒಂದು ಪ್ರಪಂಚ ಅಸ್ತಿತ್ವದಲ್ಲಿ ಇದೆಯಾ? ಹೌದು, ನಮ್ಮ ಭಾರತದಲ್ಲಿ 2 ಭಾರತ ಅದಾವೆ. ಒಂದು ಸಿಟಿ ನಾಗರಿಕ ಅರ್ಬನ್ ಭಾರತ ಬೇರೆ, ಒಂದು ರೂರಲ್ ಭಾರತ ಬೇರೆ ಅಲ್ವಾ? ನಾವು ರೂರಲ್ ಭಾರತದ ಪ್ರತಿನಿಧಿಗಳು. ರೂರಲ್ ಭಾರತದಲ್ಲಿ ಗ್ರಾಮೀಣ ಭಾರತದಲ್ಲಿ ಬರೀತಕ್ಕಂಥ ಲೇಖಕರೆಲ್ಲ ಪ್ರಜಾಪ್ರಭುತ್ವದ ನಿಜವಾದ ಕಾವಲು ನಾಯಿಗಳು ಅಂತ ಹೇಳ್ತೀನಿ. ನಾವು ನಿಜವಾದ ಪ್ರಜಾಪ್ರಭುತ್ವದ ಅಂಗರಕ್ಷಕರು ಯಾರಂದರೆ ಗ್ರಾಮೀಣ ಪ್ರದೇಶ ಲೇಖಕರು. ಎಲ್ಲ ಪ್ರಶಸ್ತಿ, ಎಲ್ಲ ಬಹುಮಾನಗಳನ್ನು ತಿರಸ್ಕರಿಸಿ ಸರ್ಕಾರದ ವಿರೋಧ ಪಕ್ಷದ ಥರ ಇರ್ತಕ್ಕಂಥ ಲೇಖಕರು ಬರದೆ. ಆ್ಯಪಿಲ್ ಅನ್ನೋದು ಕೂಡ ಅಲ್ಲಿ ಒಂದು ಕಾನ್ವೆಂಟ್ ಬಂದದ್ದು. ಕಾನ್ವೆಂಟ್ ಬಂದಾಗ ಅದನ್ನು ಓಡಿಸಿದ ಕಥೆ ಇದು. ಅದನ್ನೆಲ್ಲ ಏನೇನೋ ಟ್ರೈ ಮಾಡಿದ್ರು ಅಲ್ಲಿ ಇಂಗ್ಲೀಷ್ ತರಲಿಕ್ಕೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದೆ. ಆಮೇಲೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ನನಗೆ ಆಂಧ್ರ ಪ್ರದೇಶ ಬೆಸ್ಟ್ ಟೀಚರ್ ಅವಾರ್ಡ್ ಕೊಡ್ತಾಗ ಚಂದ್ರಬಾಬು ನಾಯ್ಡು ಅವರು. ಆಮೇಲೆ ನಾನು ಅವಾರ್ಡಿಗೆ ಸಂಬಂಧಪಟ್ಟಂಥ ಯಾವುದೇ ಸವಲತ್ತುಗಳನ್ನು ನಾನು ತಗೊಳ್ಳಲಿಲ್ಲ. ನಾನು ಯಾವುದೇ ಸೈನ್ ಹಾಕಲಿಲ್ಲ. ಅದು ಎಲ್ಲೋ ಯಾವುದೋ ಮೂಲದಿಂದ ತಿಳ್ಕೊಂಡು ಕೊಟ್ಟಂಥ ಅವಾರ್ಡ್ ಅದು. ಅದು ಕಾರಣ ನಾವು ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡಿದರೆ ಈಗಲೂ ಮೇಷ್ಟ್ರುಗಳು ನಾನು ಗುರ್ತಿಡಿತಾರೆ. ಸುಮಾರು 50 ವರ್ಷದ ಹಿಂದಿನ ಸ್ಟೂಡೆಂಟ್ಸ್ ಗುರ್ತಿಡಿತಾರೆ. ಈಗಾಗಲೇ ಮೊಮ್ಮಕ್ಕಳಾಗಿದ್ದಾವೆ, ಅವೆಲ್ಲ ಮಾತಾಡಿಸ್ತವೆ. ನನ್ನ ಮೊಮ್ಮಗನ ಎತ್ಕೊಳ್ಳಿ ಅಂತ ಕೇಳ್ತವೆ. ಎತ್ಕೊಳ್ತೀನಿ. ಮನೆಗೆ ಊಟ ನನ್ನ ಹೆಂಡ್ತಿ ಅಡುಗೆ ಮಾಡ್ತಾಳೆ, ಊಟ ಮಾಡಿಸ್ತೀನಿ. ನಾನು ಹೆಂಡ್ತೀನಿ ಈ ಸಂದರ್ಭದಲ್ಲಿ ನೆನೆಸ್ಬೋದು. ಬಡ ಮಕ್ಕಳು ಜಾಸ್ತಿ ಬರ್ತಾಯಿದ್ವು, ಅವ್ರಿಗೆಲ್ಲ
ಒಂದು ಸೇರು ಅನ್ನ ಜಾಸ್ತಿ ಮಾಡ್ತಾಯಿದ್ವಿ. ಅವರೆಲ್ಲ ಊಟ ಮಾಡ್ತಾಯಿದ್ವು. ಅವ್ರಿಗೆಲ್ಲ ಕೆಲವ್ರಿಗೆ ಬಟ್ಟೆ ಕೊಡಿಸ್ತಾ ಇದ್ವಿ, ಕೆಲವರಿಗೆ ಪಠ್ಯ ಪುಸ್ತಕಗಳನ್ನ ಕೊಡಿಸ್ತಾ ಇದ್ವಿ. ಹೀಗೆ ಸ್ಕೂಲ್ ಬಿಡ್ದಂಗೆ ನೋಡ್ಕೊತ ಇದ್ವಿ ನಾವು. ಮೇಷ್ಟ್ರುಗಳು ಚೆನ್ನಾಗಿ ಕೆಲಸ ಮಾಡಿದರೆ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಯಾವ ಪ್ರಾಬ್ಲಮ್ ಇರಲ್ಲ. ಅದಕ್ಕನ್ನ ನಾವು ಆ ಕೆಲಸ ಮಾಡಿದ್ವಿ. ಆ ಕೆಲಸದಿಂದ ಬಂದಂಥ ಅನುಭವವನ್ನು ನಾನು ಕಥೆ ಕಾದಂಬರಿಗಳನ್ನು ಬರೆದೆ. ಕೆಲವು ಸಂದರ್ಭದಲ್ಲಿ ನನ್ನ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಪಡಿಸಿದವು ನನ್ನ ಸಾಹಿತ್ಯ ಕೂಡ. ನಾನು ಗುಡಿಸಲಲ್ಲಿದ್ದಂಥ ವ್ಯಕ್ತಿನ 5 ಸ್ಟಾರ್ ಹೋಟ್ಲಲ್ಲಿ ಇರಂಗೆ ಮಾಡಿದೆ ಸಾಹಿತ್ಯ. ಅದೇ ಸಾಹಿತ್ಯ ಅಮೇರಿಕಾದಲ್ಲಿ ತಿರುಗಾಡಂಗೆ ಮಾಡಿದೆ ಅಲ್ವಾ. ಅಮೇರಿಕಾ, ಶಿಕಾಗೋ, ಆಮೇಲೆ ನಯಗಾರ ನದಿಯಲ್ಲಿ ಸ್ನಾನ ಮಾಡೋ ಶಕ್ತಿ ಕೊಟ್ಟದ್ದು ಯಾವುದು ಅಂದರೆ ಸಾಹಿತ್ಯ, ಕನ್ನಡ ಸಾಹಿತ್ಯ. ಆಮೇಲೆ ಒಬ್ಬ ರಾಜಕಾರಣಿನ ನಿರ್ದಿಷ್ಟವಾಗಿ ಕ್ವಶನ್ ಮಾಡ್ತಕ್ಕಂಥ ಮನೋಭಾವ ಕಲಿಸಿದ್ದು ಯಾವುದು ಅಂದರೆ ನನ್ನ ಸಾಹಿತ್ಯ. ಮಲಿಕ್ ಕಂಡ್ಕೊಳ್ಳಿ ನಿದ್ದೆ ಬರೆಸೋದು ಯಾವುದು ಅಂದರೆ ಸಾಹಿತ್ಯ. ಬೆಳಿಗ್ಗೆ ಎದ್ದೇಳಿಸೋದು ಕೂಡ ಸಾಹಿತ್ಯ. ಸಾಹಿತ್ಯ ಕನ್ನಡ ಐತಲ್ಲ, ಅದು ನನ್ನ ಜೀವ ದ್ರವ್ಯ. ಅದು ಕನ್ನಡದಂಥ ಸುಂದರವಾದ ಭಾಷೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕನ್ನಡದಲ್ಲಿ 58 ಸಂಬಂಧ ವಾಚಕಗಳಿವೆ, ಬೇರೆ ಭಾಷೆಗಳಲ್ಲಿ ಇಲ್ಲ. ಅದು ಕನ್ನಡ ವರ್ಣಮಾಲೆ. DS ಕರ್ಕಿ ಹೇಳ್ತಾರೆ, ಎಂಥ ಚಂದದ ಬಳ್ಳಿ ಚೆಲ್ಲು ಒರೆದಿಹುದಿಲ್ಲಿ ಅಂತ ಹೇಳ್ತಾರೆ. ಕನ್ನಡ ವರ್ಣಮಾಲೆ ಅಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ. ಕನ್ನಡನ ಭಾಳ ಸುಂದರವಾಗಿ ಬರಿತಾ ಇದ್ವಿ. ಈ ಶ್ರೀಕಂಠ ಕೂಡಿಗೆ ಇದ್ದಾರೆ. ಅವರಷ್ಟು ಕನ್ನಡ ಸುಂದರವಾಗಿ ಬರೆಯೋರು ಯಾವ ಲೇಖಕರು ಬರಿತಾ ಇಲ್ಲ. ಈಗ ಕೆಲವರೆಲ್ಲ ಬರಿತಾ ಇದ್ದಾರೆ, ನಾವು ಬರಿತಾ ಇದ್ವಿ. ನಾನು ಟ್ರೈ ಮಾಡಿ ಬರಿತಾ ಇದ್ದೆ. ಅಷ್ಟು ಇಂಥ ಭಾಷೆ ಜೊತೆಗೆ ನಾವು ಒಣ್ಣಾಡಿದ್ವಿ. ಇಂಥ ಪ್ರಕಾಶಕರು ನಮ್ಮ ಸುನೀಲ್ ಪ್ರಕಟಿಸಪ್ಪ ಅಂದರೆ ಪ್ರಕಟಿಸ್ತಾರೆ, ಏನೋ ಸ್ವಲ್ಪ ರೊಕ್ಕ ಪಕ್ಕ ಕೊಡ್ತಾರೆ. ಆಮೇಲೆ ಈ ಜೈನ ಪದ್ಧತಿಯಲ್ಲಿ ನಮಗೆ ಪಾಪಣ್ಣ, ಹುಚ್ಚರಾಯಪ್ಪರು ನಮಗೆ ಊಟ ವ್ಯವಸ್ಥೆ ಮಾಡ್ತಾರೆ ಜೈನ ಪರಂಪರೆಯಲ್ಲಿ. ಆಗ ಜೈನ ಪರಂಪರೆಯಲ್ಲೇನ ಅರ್ಥ. ಆಮೇಲೆ ನಮ್ಮ ಕುಂಶಿ ಉಮೇಶ ಭಾಳ ನಾನು ಪ್ರೀತಿಸಕ್ಕಂಥ ಒಬ್ಬ ವ್ಯಕ್ತಿ. ಭಾಳ ಬರಿಬೋದಾಗಿತ್ತು, ದೊಡ್ಡ ಹೆಸರು ಮಾಡ್ಬೋದಾಗಿತ್ತು, ಆದರೆ ಮಾಡಲ್ಲ, ಸೋಮಾರಿ. ನೋಡಿ ಎಷ್ಟು ಚಂದ ಮಾತಾಡ್ದ ಅಲ್ವಾ, ಎಷ್ಟು ಚಂದ ಒಂದು ಕೃತಿಯನ್ನು ಒಳಗೆ ಹೊಕ್ಕ ಅದನ್ನು ವಿಶ್ಲೇಷಿಸಿದ, ಪೋಸ್ಟ್ ಮಾಡ್ರಮ್ ಮಾಡ್ದ. ಆದರೆ ಸೋಮಾರಿಗಳು ಇವೆಲ್ಲ ಕನ್ನಡ ಲೇಖಕರು. ನಮ್ಮ ಬಸಣ್ಣರು ಭಾಳ ಚಂದ, ನಾನು ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ಆಮೇಲೆ ಜನಪದ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರೋ ವ್ಯಕ್ತಿ. ಅವ್ರು ನಿಜವಾಗ್ಲೂ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಬೇಕಾದ್ರು ಆಗಿಲ್ಲ, ಆಗಬೇಕವ್ರು. ಇಂಥ ಮಹನೀಯರು ಎಲ್ಲೆಲ್ಲಿಂದ ಬಂದಿದ್ದೀರಿ, ದೊಡ್ಡವರೆಲ್ಲ ಬಂದಿರಿ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ನಮ್ಮ ಮೂರ್ತಿ ಚಾಮರಾಜನಗರದಿಂದ ಇಲ್ಲಿ ಬಂದಿದ್ದಾರೆ. ಈ ಚಿತ್ರ ಬರೆಸಿದಂಥ ವ್ಯಕ್ತಿ, ಭಾಳ ದೊಡ್ಡ ಚಿತ್ರ ಬರೆದಿದ್ದಾರೆ. ಕನಕಾಂಗಿ ಕಲ್ಯಾಣಕ್ಕೆ ಬರೆದಿದ್ರು, ಅದು ಯಾಕೆ ಪ್ರಕಾಶಕರು ಇಷ್ಟಪಡಲಿಲ್ಲ, ಸಿನಿಮಾ ಪೋಸ್ಟ್ ಇದ್ದಂಗೆ ಐತೆ ಅಂತ. ಈ ಥರ ನನ್ನ ಜೀವಂತವಾಗಿಟ್ಟಿರೋದು ಯಾವುದು, ನಿಮ್ಮಂಥ ಸರಳ ಸಜ್ಜನರ ಎದುರಿಗೆ ಕುಂದಿರಿಸಿ ಮಾತಾಡೋ ಶಕ್ತಿ ಕೊಟ್ಟಿರೋದು ಯಾವುದು ಅಂದರೆ ಸಾಹಿತ್ಯ ಅಲ್ವಾ. ಎಲ್ಲ ಬಂದಿರಿ, ನಮ್ಮ ಕುಮ್ಮಿ ಏನು ಮಾತಾಡ್ತಾನೆ ಕೇಳೋಣ ಅಂತ. ಪ್ರೀತಿ ಅದು ದೊಡ್ಡದು, ಅದು ಒಬ್ಬ ಲೇಖಕನಿಗೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಬಂದಿದ್ದೀರಿ, ನಿಮಗೆಲ್ಲ ನಾನು ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಸಂವಾದ ಪ್ರಶ್ನೆಗಳನ್ನು ಕೇಳಿ ನನ್ನ ಮರ್ಯಾದೆ ಉಳಿಸ್ಬೇಕಂತ. ಸಂತೋಷ್ ಅಂತ ನನ್ನ ಹೆಸರು. ನಿಮ್ಮ ಕಥೆಗಳಲ್ಲಿ ಭಾಳಷ್ಟು ಕಥೆಗಳನ್ನು ಓದಿದಾಗ ನಮ್ಮ ಭಾರತದ ಹಳ್ಳಿಗಳಲ್ಲಿ ಬಡತನ ಏನಿದೆ ನಾವು ನೋಡಿದ್ದೀವಿ. ಆದರೆ ನಿಮ್ಮ ಆ ಬರವಣಿಗೆ ಓದ್ತಿರ್ಬೇಕಂದ್ರೆ ಕರುಳು ಕಿವುಚ ಥರ ಇರ್ತದೆ ಆ ಬಡತನ, ಅವರು ಅನುಭವಿಸುವಂಥ ಹಿಂಸೆ. ಅದು ನಮಗೆ ಗೋಚರ ಆಗೋದಿಲ್ಲ, ನಿಮಗೆ ಹೇಗೆ ಗೋಚರ ಆಗುತ್ತೆ ಅಂತ? ಅದು ಅಲ್ಲಣ್ಣ, ಈಗ ನಾನು ನೋಡಿರೋ ಪ್ರಪಂಚ ಬೇರೆ, ನಾನು ಪಟ್ಟಂಥ ಹಸಿವೆ ಬೇರೆ. ನಾನು 1969 ಡಿಸೆಂಬರ್ 25ನೇ ತಾರೀಕು 27ನೇ ತಾರೀಕಿನವರೆಗೂ ಬಳ್ಳಾರಿ ರೈಲ್ವೆ ಸ್ಟೇಷನಲ್ಲಿ ನಾನು ಉಪವಾಸ ಇದ್ದೆ 36 ಅವರ್ಸ್. ಅವು ನನ್ನ ವಯಸ್ಸು ಎಷ್ಟು ಅಂದರೆ 16 ವರ್ಷ. ರೈಲ್ವೇದಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾನು ಉಂಡಿನಿ ಅಂತ ನಾಟಕ ಆಡ್ತಾಯಿದ್ದೆ.
ನಮ್ಮ ಮನೆಗೆ ಯಾರಿಗೆ ಹೇಳ್ದಂಗೆ ನಾನು SLC 3rd ಕ್ಲಾಸ್ನಲ್ಲಿ ಪಾಸ್ ಆದಮೇಲೆ ನಾನು ರೈಲ್ವೆ ಸೇರ್ಕೊಂಡೆ 18 ವರ್ಷ ಅಂತ ಹೇಳಿ. ಹಾಗೆ ಆ್ಯಕ್ಚುಲಿ ನನ್ನ ವಯಸ್ಸು 15 ವರ್ಷ. ನೀವು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಆಗ ದುರ್ಗಪ್ಪ ಅಂತಕ್ಕಂಥ ಒಬ್ಬ ಲಂಬಾಣಿ, ತಮ್ಮ ಉಂಡೇನೋ ಅನ್ನೋ ಕೇಳಿದ. ಉಂಡಿನಿ ಅಂತ ಹೇಳಿದೆ. ಆಮೇಲೆ 36ನೇ ಗಂಟೆ ಒಂದು ಲಘು ಏಟು ಕೊಟ್ಟು, ನೀನು ಊಟ ಮಾಡಿಲ್ಲ ಸುಳ್ಳು ಹೇಳ್ತಿ ಅಂತ ಹೇಳಿ ಒಂದು ರೊಟ್ಟಿ ಕೊಟ್ಟ. ರೊಟ್ಟಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ. ಅದು ರೊಟ್ಟಿ ಹೇಗಿತ್ತು ಅಂದರೆ ನೀವು ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ನೀವು ಅತ್ಯುತ್ತಮ ಗೋಧಿ, ಜವೆ ಗೋಧಿ, ಚಪಾತಿ, ಒಳ್ಳೆ ರೈಸು, ಬಾಸುಮತಿ ರೈಸ್ ಊಟ ಮಾಡಿದ ಅನುಭವ ಇರೋರಿಗೆ ಆ ಅಮೇರಿಕದಿಂದ ಬರ್ತಾ ಇದ್ದಂಥ ಜೋಳ ಅದು ಹೇಗಿತ್ತು, ಕೆಂಪು ಜೋಳ, ಒಳ್ಳೆ ಟೊಳ್ಳಿರೋದು. ಅಮೇರಿಕ ಹೇಗೆ ಟೊಳ್ಳಿದೆಯೋ ಅದು ಹಾಗೆ ಟೊಳ್ಳಿತ್ತು. ಅದನ್ನು ಏನು ಮಾಡ್ತಾಯಿದ್ರು, ಯಾವುದೋ ಒಂದು ಅಂಟು ದ್ರವವನ್ನು ಸೃಷ್ಟಿಸಿ ಅದನ್ನು ಮಿಕ್ಸ್ ಮಾಡಿ ಅದು ರೊಟ್ಟಿ ಮಾಡ್ತಾಯಿತ್ತು. ಇಷ್ಟಪ್ಪಾಗದು ರೊಟ್ಟಿ. ಅದನ್ನು ಊಟ ಮಾಡಿದ್ದಾರೆ ಯಾರು ಅಂದರೆ ನಾವು. ಆಗ ಎಷ್ಟು ಭಯಾನಕವಾಗಿತ್ತು ಪ್ರಪಂಚ ಅಂತ ಹೇಳಿದರೆ, ಕಳ್ಳರು ಈಗ ವಜ್ರ ವೈಡೂರ್ಯ ಕದಿಯಕ್ಕೆ ಬರ್ತಾರಂತ ಕೇಳ್ತೀವಿ. ಆಗ ನಾನು ಇದ್ದಂಥ ಒಂದು ಬಾಗಿಲಲ್ಲಿ ಅನ್ನ ಕದಿಯಕ್ಕೆ ಬರೋದು. ಏನನ್ನ ಗವಾಕ್ಷಿಯಿಂದ ಇಳಿದು ಮಾಡಿರ್ತಕ್ಕಂಥ ರೊಟ್ಟಿ ಎಲ್ಲ ತಗೊಂಡೋಗ್ಬಿಡೋರು, ಅನ್ನ ತಗೊಂಡೋಗ್ಬಿಡೋರು. ಇದನ್ನು ಪ್ರಾಯಶಃ ನೀವು ಯಾರೂ ನೋಡಿರ್ಲಿಕ್ಕಿಲ್ಲ. ಸರ್ಕಾರ ಯಾಕೆ ನನಗೆ ಇಷ್ಟ ಆಗ್ತದಪ್ಪ, ಫ್ರೀ ಅಕ್ಕಿ ಕೊಡ್ತದೆ ಅಂದಾಗ ಇವೆಲ್ಲ ಕಾರಣಕ್ಕೆ ನನಗೆ ಸರ್ಕಾರ ಫ್ರೀ ಅಕ್ಕಿ ಕೊಡೋ ಸರ್ಕಾರ ನನಗೆ ಇಷ್ಟ ಆಗುತ್ತೆ. ಭಾಳ ಬಡತನ ಇದೆ. ಎಷ್ಟೊಂದು ಭಿಕ್ಷುಕರು ಇದ್ರು ಕಣ್ರಿ. ಈಗ ಯಾರು ಭಿಕ್ಷುಕರು ಬರೋಲ್ಲ ಮನೆಗೆ, ಅನ್ನ ನೀಡ್ರಿ ಅಂತ ಬರೋಲ್ಲ, ಒಂದು 5 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಇಂಥ ಬಡತನವನ್ನು ನಾವು ನೋಡಿದ್ದೀವಿ. ಆಮೇಲೆ ಚಾರ್ಲಿ ಚಾಪ್ಲಿನ್ ಅವರ ಬದುಕನ್ನು ನೀವೇನಾದರೂ ಆಟೋಬಯೋಗ್ರಫಿ ಓದಿದರೆ ಇಂಥ ಬಡತನದ ಕರಾಳ ಸತ್ಯ ಗೊತ್ತಾಗತ್ತೆ. ಚಾರ್ಲ್ಸ್ ಡಿಕನ್ಸನ್ ಅವರ ದ ಟೇಲ್ ಆಫ್ ಟ್ವಿನ್ ಸಿಟಿ, ಡೇವಿಡ್ ಕಾಪರ್ಫೀಲ್ಡ್, ಇದರಲ್ಲಿ ಭಯಾನಕವಾಗಿರ್ತಕ್ಕಂಥ ಬಡತನ. ಆಮೇಲೆ ಮಾರ್ಲೋನ ಮ್ಯಾನ್ಸ್ ಫೇಟ್ ಅಂತಕ್ಕಂಥ ಕಾದಂಬರಿಯಲ್ಲಿ ಇದ್ದಷ್ಟು ಬಡತನದ ದಟ್ಟ ಚಿತ್ರಣ ಪ್ರಾಯಶಃ ಬೇರೆ ಯಾವುದೂ ಇಲ್ಲ ಅಲ್ವಾ. ಅದನ್ನೆಲ್ಲ ನಾವು ವೈಯಕ್ತಿಕವಾಗಿ ಅನುಭವಿಸಿದ್ದೇವಣ್ಣ. ಅದು ಆ ಪ್ರಪಂಚ ಬೇರೆ, ಹಸಿವೆ ಈಗಿಲ್ಲ. ಈಗ ಅಂಥ ಹಸಿವೆ ಅಸ್ಥಿರನ್ನು ನೀವು ಬ್ಯಾಟ್ರಿ ಹುಡುಕ್ಯಂತ ಹೋಗ್ಬೇಕಿತ್ತು. ಹಾಗೆ ಇನ್ನೊಂದು ಹಸಿವೆ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ನಾನು. ಈ ನೀವೇನಾದರೂ ಆತ್ಮಕೂರು ವೆಲ್ಗೋಡು ಕಡೆಗೆ ಒಂದು ಜಾನಪದ ಕಾವ್ಯ ಇದೆ, ಅಣ್ಣಗೆ ಹೇಳ್ತೀನಿ. ಅದು ಡಕ್ಕಲ ಕರುವು ಅಂತ ಒಂದು ಕಾವ್ಯ. ಅದು ಡಕ್ಕಲ ಕರುವು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಬಡತನ. ಆ ಬಡತನ ಎಷ್ಟರ ಮಟ್ಟಿಗೂ ಹಾಡ್ತಾರೆ ಅಂತ ಹೇಳಿದರೆ, ಬುರ್ರಕಥ ಯಾರಾದರೂ ಹೊಟ್ಟೆ ತುಂಬ ಊಟ ಮಾಡಿ ಬಂದರನ್ನು ಹಿಡ್ಕೊಂಡು ಅವ್ರ ಹೊಟ್ಟೆನ ಸೀಳಿ ಅದರೊಳಗಿರೋ ಅನ್ನನ್ನೆಲ್ಲ ತೆಗೆದು ತೊಳ್ಕೊಂಡು ತಿಂತಾಯಿದ್ರು ಅಂತ ಪದ್ಯಗಳಿವೆ. ಇಷ್ಟು ಕರಾಳವಾಗಿರ್ತಕ್ಕಂಥ ಸತ್ಯ ಈ 2-3 ದಶಕಗಳ ಈ ಅವಧಿಯಲ್ಲಿ ಇರೋರಿಗೆ ಯಾರಿಗೂ ಗೊತ್ತಾಗಲ್ಲ. ಡೊಕ್ಕಲ ಕರುವು ಅಂತ ಅದರ ಹೆಸರು. ಡೊಕ್ಕಲ ಸೀತಮ್ಮ ಅಂತ ಒಂದು ಮಹಿಳೆ ಇದ್ದಾಳೆ. ನೀವು ರಾಜಮಂಡ್ರಿಗೆ ಏನಾದರೂ, ನಾನು ನಮ್ಮ ದೇವರಾಜ್ ಹೋಗಿದ್ವಿ. ಆ ನದಿಯ ಮೇಲೆಲ್ಲ ಕೆಲವು ಗೊಂಬೆಗಳು ನಿಲ್ಲಿಸಿದ್ದಾರೆ, ವಿಗ್ರಹಗಳು. ಅದರಲ್ಲಿ ಡೊಕ್ಕಲ ಸೀತಮ್ಮನ ವಿಗ್ರಹ ಇದೆ. ಆಕೆ ಏನು ಮಾಡಿಲ್ಲ ಅಂದರೆ, ತನ್ನ ಗಂಡ ತನ್ನ ಚರಸ್ಥಿರ ಆಸ್ತಿನೆಲ್ಲ ಜನರಿಗೆ ಊಟ ನೀಡೋದಕ್ಕಾಗಿ ಕಳ್ಕೊಂಡ್ಲ. ಎಲ್ಲರಿಗೂ ಅಡುಗೆ ಮಾಡ್ತಾಯಿದ್ರು ಅಲ್ವಾ. ಇದು ಈ ಸತ್ಯವನ್ನು ನಾವು ಅನ್ವೇಷಣೆ ಮಾಡಿದರೆ ಮಾತ್ರ ಇದು ಗೊತ್ತಾಗುತ್ತೆ. ಧನ್ಯವಾದಗಳು. ಸೊ ಅಪಾರ್ಟ್ ಫ್ರಮ್ ಮೀ, ನಾನು ಏನು ಹೇಳ್ತೀನಿ ಅಂದರೆ, ನೀವು ಆವಾಗಲೇ ಒಂದು ಪದ ಹೇಳಿದ್ರಿ, ಬೋಸುಡಿ ಅದು ಬೋಳೆ ಮಗ ಅಂತ ನಾವು ಬೆಳಗಿಂದ ರಾತ್ರಿ ಹೇಳ್ತಾ ಇರ್ತೀವಿ. ಓಕೆ, ಇದು ಕೆಟ್ಟ ಪದ ಬಳಸ್ತೀರಾ, ನೀವು ಸರಿ ಇಲ್ಲ ಅಂತೇಳಿ ಬೆಂಗಳೂರು ಮೈಸೂರು ಜನ ಎಲ್ಲ ಬೈತಾ ಹಾಕುತ್ತು ಅಂತಾರೆ ನಮಗೆ ಹಿಂದೆ. ಸೊ ಹೂ ಇಸ್ ಅ ಬ್ಯಾಡ್ ಪರ್ಸನ್ ಅಂತ ಒಂದು ಕ್ವಶನ್ ಬರುತ್ತೆ. ದ ಪರ್ಸನ್ ವಿತ್ ಅ ಬ್ಯಾಡ್ ಇಂಟೆಂಟ್ ಇಸ್ ಅ ಬ್ಯಾಡ್ ಪರ್ಸನ್. ಹೌದು, ಕರೆಕ್ಟಾಗಿರುತ್ತೆ ಅನಿಸುತ್ತೆ. ಈಗ ನಮ್ಮ ಕಡೆಗೆ ಏನಾಗ್ತದೆ ಅಂದರೆ, ಈ ಬೈಗಳಿದಾವಲ್ಲ, ಈ ಸೂಳೆ ಮಗ ಇಂಥವೇ, ಸೂಳೆ ಮಗ ಉಂಡು ಬೈಕ್ ಅಂತೆಲ್ಲ ಕರೀತಾರೆ ಅಲ್ವಾ. ಅದು ಬೈಗಳನ್ನೋದು ನಮ್ಮ ಸಮಾಜದಲ್ಲಿ ಹಾಸು ಹೋಗ್ತಾಯಿಬಿಟ್ಟವು. ಅವು ಏನು ಮಾಡೋಕ್ಕಾಗಲ್ಲ.
ಪ್ರೀತಿಯಿಂದಲೇ ಬೈತಾರೆ ಅವನು ಅಂದ ಅಂದ್ಬಿಡ್ತಾರೆ ಅಲ್ವಾ. ಈ ಹಣ ಬದ್ಮಾಶ್, ಇನ್ನು ಅದಕ್ಕಿನ್ನು ವಿಶೇಷಣೆ ಸೇರಿಸ್ತಾರೆ. ಹಾಗಾಗಿ ಸೋಫಿಸ್ಟಿಕೇಷನ್ ಇದಾದಂಗೆಲ್ಲ ಸ್ವಲ್ಪ ಬೈಗಳು ಕಡಿಮೆ ಆಗಿದ್ದಾವೆ. ಈ ಯಾವ ಭಾಷೆಯಲ್ಲಿ ಬೈಗಳು ಹೆಚ್ಚು ಬಳಕೆಯಲ್ಲಿರ್ತವೋ ಆ ಭಾಷೆ ಉದ್ಧಾರ ಆಗುತ್ತೆ. ಅಲ್ಲಣ್ಣ, ಭಾಷೆಯ ನಿಜವಾದ ಶಕ್ತಿ ಯಾವುದಂದ್ರೆ ಅಶ್ಲೀಲ ಪದಗಳು, ಬೈಗಳು. ಕೆಲವು ಬಸ್ ಸ್ಟ್ಯಾಂಡ್ ಲೆಟ್ರಿನ್ ರೂಮ್ನಲ್ಲಿ ಬರೆದಿರ್ತಾರೆ, ಅವು ನಿಜವಾದ ದೊಡ್ಡ ಶಕ್ತಿ ಅವು ಅನ್ನಿಸ್ತದೆ ನನಗೆ, ಅಲ್ವಣ್ಣ. ಕಾವ್ಯನೇ ಬರೀತಾರೆ, ಕೆಲವು ಗೊತ್ತಿಲ್ಲದಂಗೆ ಪದ್ಯಗಳು ಬರೀತಾರೆ. ತನ್ನ ಕನಸಿನ ಹುಡುಗಿ ಬಗ್ಗೆ ಒಂದು ಪದ್ಯನ ಬರೆದ್ಬಿಟ್ಟಿರ್ತಾರೆ ಅವರು ಸೀಮೆ ಸುಣ್ಣದಲ್ಲಿ. ಇಡ್ಲಿ ಪದ ಬೇಕಷ್ಟೇ, ಅದು ನಕ್ಕಂತ ಹೇಳ್ತಾರೆ. ನಾನು ಸರಿ ಪೂನಾದಲ್ಲಿ ಯಾರೋ ಕನ್ನಡದಲ್ಲಿ ಮಾತಾಡ್ತಾ ಇದ್ದರು. ನಾನು ಹೋಗಿ ಕೇಳಿದೆ, ನೀವು ದಾವಣಗೆರೆ ಇರಲ್ಲ ಅಂತಂದೆ. ಗೊತ್ತು ಸರ್, ಅದು ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ನಿಮ್ಮ ಭಾಷೆ ಮೇಲೆ ಗೊತ್ತಾಯ್ತು. ಹೆಂಗೆ ಬಿಟ್ಬಿಡ್ತೇನೆ ಆ ಭಾಷೆಯಲ್ಲೇ ದಾವಣಗೆರೆಯಲ್ಲಿ ನೀವು ಪ್ರೀತಿಯಿಂದಲೇ ಬೈತಾರೆ ಅಲ್ವಾ. ಅದು ಸಹಜ, ಅದು ಏನು ಮಾಡೋಕ್ಕಾಗಲ್ಲ. ಈಗ ಯಾರು ಬೈಯಲ್ವೇ, ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ, ಮೊಬೈಲ್ ಎದುರು ಕೂತಿರ್ತಾರೆ. ಇವತ್ತೇನಾಗಿದೆ, ನಮ್ಮ ಸರ್ಕಾರಗಳು, ನಮ್ಮ ಗ್ಲೋಬಲೈಸೇಷನ್ನಿನ ಪರಿಣಾಮ ಏನಾಗಿದೆ ಅಂದರೆ ಮನುಷ್ಯನ ಆಲೋಚನೆಯನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ ಮೊಬೈಲ್ ಮೂಲಕ, 5G 6G ಮೂಲಕ. ನಾವು ಯಾರೂ ಮಾತಾಡ್ತಾ ಇಲ್ಲ, ಯಾವ ಸಮಸ್ಯೆ ಬಗ್ಗೆ ನಾವು ಪ್ರಶ್ನೆಗಳು ಕೇಳ್ತಾ ಇಲ್ಲ, ಭಾಳ ಸೈಲೆಂಟ್ ಆಗಿದೆ. ಇದನ್ನು ಮಾಡಿರೋರು ಯಾರು? ಭಾಳ ವ್ಯವಸ್ಥಿತ ಸಂಚು ಯಾವುದು ಅಂತಂದರೆ ಈ ಮೊಬೈಲ್, ಈ 5G 6G ಅಂತಕ್ಕಂಥದ್ದು. ನೀವು ಮಗು ಹಿಂಗೆ ನೋಡ್ಕೊಂತ ಊಟ ಮಾಡುತ್ತೆ, ಗಂಡ ಹೆಂಡ್ತಿ ಹಿಂಗೆ ನೋಡ್ಕೊಂತ ಅಡುಗೆ ಮಾಡ್ತಾಳೆ, ಗಂಡ ಹಿಂಗೆ ನೋಡ್ಕೊಂತಲೇ ಹೆಂಡ್ತಿ ಹತ್ರ ಇರ್ತಾನೆ, ಸಂಬಂಧಗಳೇ ಇರೋದಿಲ್ಲ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಒಂದು ಬರೀರಿ, ಚೆನ್ನಾಗಿರುತ್ತೆ. ಪ್ರಜ್ಞಾ ಗ್ಯಾಲರಿ ಇದೆ, ಇದು ಒಂದು ಅತ್ಯಂತ ವಿಶಿಷ್ಟವಾಗಿ ಕೆಲಸ ಮಾಡ್ತಾ ಇದೆ. ಸಾಹಿತಿಗಳು ಕಥೆಗಳನ್ನು, ಕವನಗಳನ್ನು ಬರೀತಾರೆ, ಕಾದಂಬರಿಗಳನ್ನ ಬರೀತಾರೆ, ಅದನ್ನು ಮುದ್ರಕರು ಮುದ್ರಣವನ್ನು ಮಾಡ್ತಾರೆ. ಆದರೆ ಅದನ್ನು ಜನ ತೆಗೆದುಕೊಂಡು ಓದುವ ಮನಸ್ಥಿತಿಗೆ ನಾವು ಎಷ್ಟು ಮಟ್ಟಿಗೆ ಇದ್ದೇವೆ ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಆ ಕೃತಿ ಬರೆದಾಗ, ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದಾಗ ಮಾತ್ರ ತುಂಬ ಅದಕ್ಕೊಂದು ಗೌರವ ಬರುತ್ತೆ. ಇತ್ತೀಚೆಗೆ ನಾವು ಗಿರೀಶ್ ಕಾಸರಳ್ಳಿ ಸರ್ ಒಂದು ಮಾತು ಹೇಳ್ತಿದ್ರು, ಒಂದು ಸಿನಿಮಾ ಮಾಡಲಿಕ್ಕೆ 50 ಲಕ್ಷ ಖರ್ಚಾಗುತ್ತೆ, ಅದನ್ನು ಜನರಿಗೆ ತಲುಪಿಸೋ ಪ್ರಚಾರ ಮಾಡಲಿಕ್ಕೆ 1 ಕೋಟಿ 2 ಕೋಟಿ ಖರ್ಚು ಮಾಡಿದ್ರು ಆಗಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ಹಾಗೆ ಅತ್ಯಂತ ಪ್ರೀತಿಯಿಂದ ಆಳವಾಗಿ ಅನುಭವಿಸಿ ಬರೆದಂಥ ಕೃತಿಗಳನ್ನು ಮುದ್ರಣ ಮಾಡಿ ಅದನ್ನು ಜನ ಖರೀದಿ ಮಾಡಲಿಲ್ಲ ಅಂದರೆ, ಓದಲಿಲ್ಲ ಅಂತ ಹೇಳಿದ್ರೆ, ಅದನ್ನು ಮುದ್ರಣ ಮಾಡುವವರಿಗೆ ಮತ್ತು ಸಾಹಿತಿಗಳಿಗೆ ಅದು ನಾವು ಮಾಡುವಂಥ ಅಗೌರವ ಅಂತೇಳಿ ನಾನು ಅದರ ಪರಿಭಾವಿಸ್ತಾ ಪುಸ್ತಕಗಳನ್ನು ಕೊಂಡು ಓದುವಂಥ ಪ್ರಯತ್ನ ಆಗಿದ್ದೆ. ಆದರೆ ಬಹುಶಃ ಈ ಥರದ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜ್ಞಾ ಗ್ಯಾಲರಿ ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಸಾಹಿತಿಗಳನ್ನು ಇವತ್ತು ಕುಮ್ಮಿಯವ್ರ ಜೊತೆಗೆ ನಾವು ಕೂತು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಅವ್ರು ಬಂದಾಗಿಂದ ಇಲ್ಲಿವರೆಗೂ ಸಂಪೂರ್ಣ ರೆಕಾರ್ಡ್ ಆಗಿದೆ. ಅದು ಸುಮ್ಮನೆ ಆಗಿಲ್ಲ, ಅದು ಒಂದು 8-10 ಸಾವಿರ ರೂಪಾಯಿ ಖರ್ಚಾಗಿದೆ. ಆ ರೀತಿ ಮಾಡುವಂಥ ಒಳ್ಳೆಯ ಮನಸ್ಸನ್ನು ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ನಾವು ಓದುಗರು ನಮ್ಮಂಥವರೆಲ್ಲ ಸೇರಿ ಪುಸ್ತಕಗಳನ್ನ ಖರೀದಿ ಮಾಡೋ ಮೂಲಕ ಇಲ್ಲಿ ಹೆಚ್ಚು ನಾವು ಗಿಫ್ಟ್ಗಳನ್ನು ಕೊಡುವಾಗ ಪುಸ್ತಕಗಳನ್ನ ಕೊಡುವಂಥ ಪರಿಪಾಠವನ್ನು ಮಾಡಿದ್ದೆ ಆದರೆ ಅದು ಅರ್ಥಪೂರ್ಣ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಪ್ರೀತಿಪೂರ್ವಕ ನಮಸ್ಕಾರಗಳು.